ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ಸದ್ಗುರುಗಳ ಪರಂಪರೆಗೆ ಹಣೆ ಬಳಿದು ಶ್ರೋತೃಗಳ ಹೃದಯದಲ್ಲಿ ವಾಸವಾಗಿರುವ ಪರಾತ್ಪರ ಶಿವರೂಪಕ್ಕೆ ವಂದಿಸಿ ಇವತ್ತಿನ ದಿವಸ ನಾವು ಕಠೋಪನಿಷತ್ತಿನ 3ನೇ ವಲ್ಲಿಯ 1ನೇ ಅಧ್ಯಾಯದ 3ನೇ ವಲ್ಲಿಯ 7ನೇ ಅಧ್ಯಾಯವನ್ನ ಅಭ್ಯಾಸ ಮಾಡೋಣ. ನಿನ್ನಿನ ಶ್ಲೋಕ ಏನು ಹೇಳಿದ್ರು ಆರನೇ ಶ್ಲೋಕದಾಗ ಅಂತ ಯಾವನಾದರೆ ಯಾವಾಗಲೂ ಯುಕ್ತನಾದ ಮನಸ್ಸಿನಿಂದ ಕೂಡಿ ತಿಳುವಳಿಕೆ ಉಳ್ಳವನಾಗಿರೋನು ಅವನಿಗೆ ಇಂದ್ರಿಯಗಳು ಸಾರಥಿಯ ಒಳ್ಳೆಯ ಕುದುರೆಗಳ ಹಾಗೆ ವಶವಾಗಿರುವವು ಅಂತ ಹೇಳಿದ್ರು. ಅದೇ ರೀತಿ ಅದರ ವಿರುದ್ಧವಾಗಿ 7ನೇ ಶ್ಲೋಕದಲ್ಲಿ ಯಾವನ ತಿಳುವಳಿಕೆ ಇಲ್ಲದವನಾಗಿ ಮನಸ್ಸಿಲ್ಲದವನಾಗಿ ಯಾವಾಗಲೂ ಅಶುಚಿಯಾಗಿರುವನೋ ಅವನು ಆ ಸ್ಥಾನವನ್ನು ಹೊಂದುವುದಿಲ್ಲ, ಸಂಸಾರವನ್ನು ಪಡೆಯುತ್ತಾನೆ ಅನ್ನುವಂತಹದ್ದು 7ನೇ ಶ್ಲೋಕದ ಅಭಿಪ್ರಾಯದ ಇವತ್ತಿನ ಶ್ಲೋಕ. ಒಂದಕ್ಕೊಂದು ತದ್ ವಿರುದ್ಧ ಶ್ಲೋಕಗಳು ಅಂತ ಅರ್ಥ. ಏನಂತ ನೋಡಿ ಅದನ್ನ ಸಂಸ್ಕೃತ ಶ್ಲೋಕ. ಯಸ್ತ್ವ ವಿಜ್ಞಾನವಾನ್ ಭವತಿ ಅಮನಸ್ಕ ಸದಾ ಅಶುಚಿ ನ ಸ ತತ್ಪದಂ ಆಪ್ನೋತಿ ಸಂಗಂ ಅಸಾರಂ ಚಾಪಿ ಚಾದಿ ಗಚ್ಚತಿ ಸಂಸಾರಂ ಚ ಅಧಿಗಚ್ಚತಿ. ಸಗಂ ಸಾರಂ ಅಂದರು. ಸಗಂ ಸಾರಂ ಚಾದಿ ಗಚ್ಚತಿ. ತೂ ಭವತಿ ಒಂದು ವೇಳೆ ಯಾರೋ ಒಬ್ಬ ಸಾಧಕ ಹೆಂಗದಾನು ಅಂತಂದ್ರ ಅವನಿಗೆ ಆತ್ಮನಾತ್ಮ ವಿವೇಕ ಇಲ್ಲ, ಆತ್ಮ ಅನಾತ್ಮಗಳನ್ನ ವಿಂಗಡಿಸಿ ತಿಳಿಯುವಂತಹ ವಿವೇಕ ಶಕ್ತಿ ಇಲ್ಲ. ಅದಕ್ಕೇನಂತಾರ ವಿವೇಕ ಶಕ್ತಿ ಅಂತ. ಆತ್ಮ ಅನಾತ್ಮ ವಿವೇಕ ಬೇರೆ ಬೇರೆ ಮಾಡೋದನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳ ಹತ್ರ ಬಂದಾಗ ಗೊತ್ತಾಗ್ತದ. ಅದಕ್ಕಿಂತ ಮೊದಲ ಆತ್ಮ ಅನಾತ್ಮ ಎರಡದಾವ ಅಂತ ಗೊತ್ತಿಲ್ಲ ನಮಗ. ಅವೆರಡು ಕೂಡಿ ಒಂದಾದ ನೋಡ್ರಿ, ವಿಚಾರ ಮಾಡ್ರಿ. ನಾನು ಅಂದ್ರೆ ಈ ಶರೀರ, ಅಲ್ಲಿ ಆತ್ಮದ ಏನು ಅಸ್ತಿತ್ವ ನಮ್ಗೆ ಗೊತ್ತೇ ಇಲ್ಲ. ಅಜ್ಞಾನ ಕಾಲದಲ್ಲಿ ಆತ್ಮನ ಅಸ್ತಿತ್ವ ನಮ್ಗೆ ಗೊತ್ತೇ ಇಲ್ಲ. ಈ ಜಡವಾದ ಶರೀರಕ್ಕ ನಾನು ಅಂತ ತಿಳ್ಕೊಂಡೇವಿ, ಅದು ಒಂದ ಅಂತ ತಿಳಿದೇವಿ. ಇಲ್ಲಿ ಎರಡರ ಮಿಶ್ರಣ ಐತೆ ಅಂತ ಯಾವಾಗ ಗೊತ್ತಾಗ್ತದ ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಹತ್ರ ಬಂದ ಅವನ ಕಡೆ ನಾವು ಶಾಸ್ತ್ರವನ್ನ ಕೇಳಿದಾಗ ಅರ್ಥ ಆಗ್ತದ. ಆ ವಿವೇಕ ಯಾವನಿಗೆ ಇಲ್ಲವೋ, ಅಮನಸ್ಕ, ಶಿಸ್ತಿನ ಮನಸ್ಸಿಲ್ಲ, ಮನಸ್ಸಿಗೆ ಒಂದು ಸಂಯಮ ಇಲ್ಲ, ಎತ್ತ ಬೇಕತ್ತ ಹಾರಾಡ್ತದ, ಎತ್ತ ಬೇಕತ್ತ ಹೋಗ್ತದ, ಎಲ್ಲ ಹಸಿರು ಕಾಣ್ತದ ಅಲ್ಲಿ ಹೋಗ್ತದ. ನೋಡ್ರಿ ಕುದುರೆ, ಮನಸ್ಸು ಎಂಬ ಕುದುರೆ ಎಲ್ಲ ಹಸಿರು ಕಾಣ್ತದ ಅಲ್ಲಿ ಹೋಗ್ತದ. ಸದಾ ಅಶುಚಿ, ಯಾವಾಗಲೂ ಅಶುದ್ಧವಾದದ್ದನ್ನ. He does not attain that goal. ಆ ಪರಮ ಪುರುಷಾರ್ಥ ಅನ್ನುವಂತಹ ಆ ಒಂದು ಗುರಿಯನ್ನ ಮುಟ್ಲಿಕ್ಕೆ ಆಗುವುದಿಲ್ಲ ಅಂತ ಮನಸ್ಸಿಗೆ. ಮತ್ತೇನಾಗ್ತದ? He attains ಸಂಸಾರಂ, ಸಂಸಾರ, ಪುನಃ ಪುನಃ ಹುಟ್ಟುವುದು ಸಾವು, ಹುಟ್ಟುವುದು ಸಾವು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ನೋಡ್ರಿ ಚಾಲು. ಯಾಕೆ ಹುಟ್ಟತೀಯೋ ಅಂದ್ರೆ ಸಾಯಕ, ಯಾಕೆ ಸಾಯ್ತೀಯೋ ಅಂದ್ರೆ ಹುಟ್ಟಾಕ. ಕೊನೆ ಇಲ್ಲದ, ಮೊದಲು ಕೊನೆ ಇಲ್ಲದ ಚಕ್ರದಲ್ಲಿ ತಿರುಗುವುದೇ ಸಂಸಾರ. ಉಂಡಿದ್ದ ಉಣ್ಣುದು, ಬೀಸಿದ್ದ ಬೀಸುದು. ಹೇಳೋದೇನೋ ನಿನ್ನೆಕ್ಕಿಂತ ಇವತ್ತ ಆಹಾರ ಚಲೋ ಆಗಿತ್ತು, ರುಚಿಯಾಗಿತ್ತು. ನಿನ್ನೆ ಉಂಡಿದ್ದ ಇವತ್ತು ಉಂಟಾನ ಮತ್ತು ರುಚಿ ಅಂತ. ಬೀಸಿದ್ದ ಬೀಸ್ತಾನ ಮತ್ತು ರುಚಿ ಐತಂತಾನ ಸಂಸಾರ. ಏನಾಗ್ತದ? ಒಬ್ಬ ಸಾಧಕನ ಸಾಧನೆ, ಮನಸ್ಸು ಅನ್ನುವಂತ ಸಾಧನೆ ಯೋಗ್ಯ ಇಲ್ಲಂದ್ರೆ ಏನಾಗ್ತೈತೆ ಅವನು ಗತಿ ಅನ್ನುವಂಥದ್ದನ್ನ ಈ ಶ್ಲೋಕದಾಗ ಹೇಳಾಗತ್ತ. ಆ
ಮನುಷ್ಯರಿಗೆ ತಾನು ಆಧ್ಯಾತ್ಮಿಕ ಪದದಲ್ಲಿ ಎಲ್ಲಿ ಇದ್ದೇನೆ ಅನ್ನೋದು ಗೊತ್ತಾಗುವುದಿಲ್ಲ. ಯಾವ ಸಾಧನೆಗಳನ್ನ ಮಾಡಬೇಕು ಗೊತ್ತಿಲ್ಲ. ಅಥವಾ ತನಗೆ ಯಾವ ಸಾಧನೆಗಳು ಯೋಗ್ಯ ಅದಾವ ಅದು ಗೊತ್ತಿಲ್ಲ. ಒಟ್ಟು ಏನಪ್ಪಾ ಅಂತಂದ್ರ ಅವ ಪೂರ್ಣ ಈ ಒಂದು ವಿಶಾಲವಾದ ಒಂದು ಸಂಸಾರದಲ್ಲಿ ಜಗತ್ತಿನಲ್ಲಿ ಅವ ಹೆಂಗ ತಿರ್ಗಾಕತ್ತಾನಂದ್ರ ಯಾವುದು ಒಂದು ನಿರ್ಧಾರ ಇಲ್ಲದನ ಹಂಗ ಅಲಿಯಾಗತ್ತಾನ ನೋಡ್ರಿ. ಯಾವ್ದು ನಿರ್ಧಾರ ಇಲ್ಲ, ಯಾವ್ದು ಗೊತ್ತು ಇಲ್ಲ, ಯಾವ್ದು ಗುರಿನೂ ಇಲ್ಲ. ನಡವದಂಗ ಪ್ರಯಾಣ ಎತ್ತಾಗ ಹೊಂಟೈತಿ, ಗುರಿ ಇಲ್ಲದ ಪ್ರಯಾಣ. ಆ ಗುರಿ ಸಹಿತ ಪ್ರಯಾಣ ಆಗ್ಬೇಕು ಅಂತಂದ್ರ ಬುದ್ಧಿ ಹೆಂಗಿರ್ಬೇಕು? ಚುರುಕಿರ್ಬೇಕು. A sharp intellect is required to understand the nature of the mind. ಈ ಮನಸ್ಸಿನ ಸ್ವಭಾವವನ್ನು ತಿಳ್ಕೋಬೇಕು ಅಂತಂದ್ರ ಬುದ್ಧಿ ಬಹಳ ಹರಿಸಿರ್ಬೇಕು. ಆದ್ರೆ ಆ ಯಾವ ಸಾಧಕನಿಗೆ ಮನಸ್ಸು ಬುದ್ಧಿ ಹರ್ತದ, ಮನಸ್ಸು ಅವನ ಮಾತು ಕೇಳ್ತದ, ಅವನ ಗತಿ ಅಂತೂ ಅವನ್ ಹೆಣ್ಣ ಕತಿ ಮೋಕ್ಷ ಆಗ್ತದ ಅನ್ನುವಂಥದ್ದು ಹಿಂದೆ ಹೇಳಿದ್ರು. ಈಗ ಇವ ಹೆಂಗದಾನಂತಂದ್ರ ಅವನ ಬುದ್ಧಿ ಬಹಳ ಕ್ಷೀಣದ, ಬಹಳ ವೀಕ್ ಅದ, ಅಶಕ್ತದ. ಬುದ್ಧಿ ಮನಸ್ಸನ್ನ ನಿಯಂತ್ರಣ ಮಾಡುವಂತ ಸಾಮರ್ಥ್ಯ ಆ ಬುದ್ಧಿಯೊಳಗಿಲ್ಲ. ಮತ್ತ ಮನಸ್ಸು ಹೆಂಗದ ಅಂತಂದ್ರ ಮನಸ್ಸು ಲಂಪಟ, ವಿಷಯ ಲಂಪಟ ಮನಸ್ಸದ, ಅನ್ರೂಲಿ. ವಿಷಯಗಳ ಬಂದ್ರೆ ಟಣ್ಣಂತ ಜಿಗಿತದ. ಹಸಿರು ಕಾಣ್ತು ಅಂದ್ರ ಮೇಯಕ್ ಹೋಗ್ಬೇಕಂತದ ಮನಸ್ಸು. ಯಾವಾಗ ಮನಸ್ಸು ಬುದ್ಧಿಯ ಮಾತನ್ನು ಕೇಳುವುದಿಲ್ಲ, ಅವಾಗ ಆ ಮನಸ್ಸಿಗೆ ಏನಂತಾರಪ್ಪ ಅಂದ್ರ ಅಪ್ರಾಮಾಣಿಕವಾದಂತಹ ಶಿಷ್ಯ ಅಥವಾ ಅಪ್ರಾಮಾಣಿಕವಾದಂತಹ ಸೇವಕ. ಬುದ್ಧಿ ಕೈಯಾಗ ಮನಸ್ಸು ಸೇವಕನಾಗಿ ಪ್ರಾಮಾಣಿಕ ಸೇವಕನಂತೆ ಕೆಲಸ ಮಾಡ್ಬೇಕು. ಅಂದಾಗ ಆ ಬುದ್ಧಿ ಎಲ್ಲಿ ಹೋಗ್ತದ? ಆ ಮುಟ್ಟಬೇಕಾದಂತ ಗುರಿಯನ್ನ ಮುಟ್ತದ. ಒಂದ್ ವೇಳೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಅವ ಸಾರಥಿ, ಬುದ್ಧಿ ಅನ್ನುವಂತ ಸಾರಥಿ ಪ್ರಯಾಣ ಮಾಡ್ತಿದ್ನ ಅಂತಂದ್ರ ಏನಾಗ್ತದ ಅಂತಂದ್ರ ಅವ ಅಶುದ್ಧಿ ಆಗ್ತಾನ. ಅವನ ಪ್ರಯಾಣ ಅಧಾರ್ಮಿಕವಾದ ಕ್ಷೇತ್ರದಲ್ಲಿ ನೆಲೆಸ್ತದ. ಧಾರ್ಮಿಕವಾಗಿ ಬರುವುದೇ ಇಲ್ಲಮ್ಮ. ಧಾರ್ಮಿಕ ದಾಟಿದ ಮ್ಯಾಗಲ್ಲ ಆಧ್ಯಾತ್ಮಿಕತೆ. ಧಾರ್ಮಿಕ ಪದ್ಧತಿಯನ್ನ ದಾಟ್ಲಿಕ್ಕೆ ಆಗುದಿಲ್ಲ. ಯಾವನ ಕುದುರೆಗಳು ಮಾತು ಕೇಳುವುದಿಲ್ಲ, ವಿಷಯ ಲಂಪಟ ಅದಾವ, ಅವನ ಪ್ರಯಾಣ ಸುಗಮ ಆಗುವುದಿಲ್ಲ ಆತ್ಮೀಯರೇ. In those days, the entire society followed dharmas, but today the society has a little influence over dharmic values of a person. ಹಿಂದಿನ ಕಾಲ ಇತ್ತು. ಹಿಂದಿನ ಕಾಲ ಯಾಕ್ರಿ? ನಾವು ಈಗ 70 ವರ್ಷದವ್ರು, ನಾವ ಸಣ್ಣಂದಿರ್ತ ಸುಮಾರು 20, 30, 40 ವರ್ಷ ಮಟ್ಟ ಹಿಂದಿತ್ತು. ಧರ್ಮದ ಬಗ್ಗೆ ಆಚರಣೆ ಆಗೋದಾಗ್ಲಿ, ಧಾರ್ಮಿಕವಾಗಿ ಇದ್ದಂತ ಜನರಲ್ಲಿ ನಿಯತ್ ಅನ್ನೋದಾಗ್ಲಿ ಏನಿತ್ತು ಅದು ಇವತ್ತಿಲ್ಲ. ಎಲ್ಲರೂ ಅಪ್ರಾಮಾಣಿಕರೇ, ಎಲ್ಲರೂ ಅಪ್ರಾಮಾಣಿಕರು ಜನ. ಅವಾಗಿನ ಹಿಂದಿನ ಕಾಲಕ್ಕ ಸಮಾಜದಾಗ ಧಾರ್ಮಿಕ ಮನುಷ್ಯರಿಗೆ ಕಿಮ್ಮತ್ತಿತ್ತು. ಆದ್ರೆ ಇವತ್ತಿನ ಕಾಲಕ್ಕ ಧರ್ಮವಂತರಿಗೆ ಕಿಮ್ಮತ್ತೇ ಇಲ್ಲ, ಧರ್ಮವಂತರಿಗೆ ಬೆಲೆ ಇಲ್ಲ. ಅಧಾರ್ಮಿಕ ಪದ್ಧತಿಯಿಂದಾದ್ರೂ ಕೂಡ ತನ್ನ ಗುರಿಯನ್ನು ಮುಟ್ಟುವುದೇ ಇವತ್ತಿನ ಕಾಲದ ಜನ ರೂಢಿ ಮಾಡ್ಕೊಂಡಿದ್ದಾರೆ. ಒಂದು ಪಾಳೆ, ಎಲ್ಲೇ ಒಂದು ಪಾಳೆ ಆದ ಅಂತ ತಿಳ್ಕೊಡ್ರಿ, ರೇಷನ್ ಅಂಗಡಿ ಪಾಳೆ ಅನ್ರಿ, ಅಥವಾ ರೈಲ್ವೆ ಟಿಕೆಟ್ ತೆಗಿಸುವಂತ ಪಾಳೆ ಅನ್ರಿ, ಎಲ್ಲೇ ಒಂದು ಪಾಳೆ ಅನ್ರಿ, ನೆಟ್ಟಗೆ ನಾನು ಸರಿಯಾಗಿ ಪಾಳೆದಾಗ ಹೋಗ್ಬೇಕು ಅನ್ನಂಗಿಲ್ಲ ಮಂದಿ. ಮೋಸದಿಂದ ಎಲ್ಲಾದ್ರೂ ನುಗ್ಗಿ ಒಳಗೆ ಹೋಗಿ ಲಘು ಕೆಲಸ ಮುಗಿಸ್ಕೊಂಡು ಪಾರಾಗಬೇಕು ಅಂತಾರ. ಎಲ್ಲರಿಗೂ ಅವಸರ.
ಹೊಳ್ಳಿ ಯಾರು ಸರಿಯಾಗಿ ಪಾಳ್ಯಕ್ ನಿಂತಾರ ಅವನ್ನ ಬೈದ್ ಹೋಗುವಂತ ಜನ ಅದಾರ. ರೋಡ್ನಾಗ ಅಡ್ಡದಾರಿ ಹೋಗಿ ಬರ್ತಾನ, ರಾಂಗ್ ಸೈಡ್ ನ ಬರ್ತಾನ ಅವನ ಸ್ವಭಾವ. ಟೂ ವೀಲರ್ ಆಗ್ಲಿ, ರಿಕ್ಷಾದವ್ರಾಗ್ಲಿ, ಎಲ್ಲಿ ಸಿಗ್ನಲ್ ಇಲ್ಲ ಸಿಗ್ನಲ್ ದಾಟುವುದು ಮಾಡ್ತಾರ. ಮತ್ ಹೊಳ್ಳಿ ಏನು ಹಂಗ್ ಮಾಡಿದ್ರೆ ಅಂದ್ರೆ ನಮ್ಗೂ ಸರಿಯಾಗಿದ್ದವಂಗ ಬೈತಾರ. ಏನ್ ಮಾಡ್ತೀರಿ? ತಾವು ತಪ್ಪು ಮಾಡುದಲ್ಲನ ಮತ್ತೊಬ್ರು ಸರಿಯಾಗಿದ್ದವ್ರಿಗೆ ಅವ್ರಿಗೆ ತಪ್ಪು ಮಾಡಿ ಅಂತ ಬೈತಾರ. ಇಂತ ಒಂದು ಸಮಾಜ ಇವತ್ತಿನ ಕಾಲದಾಗ. 4 ಮಂದಿ ಹುಡುಗರು ರಸ್ತೆದ ಮೇಲೆ ನಿಂತಿದ್ರು, ನೀವು ಕಾರ್ ತಗೊಂಡ್ ಹೊಂಟಿರಿ, ಸರಿಯಂಗಿಲ್ಲ ಅವು. ನೀ ಕಾರ ನೀನ ಸರ್ಸ್ಕೊಂಡು ಹೋಗು ಅಂತಾರ. ನಮ್ ಓಣ್ಯಾಗದಿ ಮಗನ ನೀ ನೋಡ್ಕೊತೀನಿ ಅಂತ. ಧರ್ಮ ಇಲ್ಲ ಇಲ್ಲ, ಎಲ್ಲಾ ಅಧರ್ಮ. ರೋಡ್ನಾಗ ನಿಂದ್ರಾಕೈತೋ, ಗಾಡಿ ಹೋಗಾಕೈತೋ, ಅದನ್ ಕೇಳವ ನೀ ಯಾರ ಅಂತಾರ. ಎಲ್ಲ ಅಧರ್ಮ. 1 2 ಎಲ್ಲ ವ್ಯವಹಾರ ಮೋಸ. ಧರ್ಮ ಅನ್ನುವಂಥದ್ದು ಈ ಕಾಲದಲ್ಲಿ ಭದ್ರ ಇಲ್ಲ. ಅದಕ್ಕೆ ಧರ್ಮಕ್ಕೆ ನೆಲೆ ಇಲ್ಲ. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಎಲ್ಲಿ ಧರ್ಮ ಇಲ್ಲ. ಧರ್ಮದ ಸೋಗ ಹಾಕೊಂಡಾರ. ಧರ್ಮದ ಸೋಗ ಹಾಕೊಂಡ್ರ ವಕೀಲರು. ಏನ್ ಮಾತಾಡ್ತಾರ್ರಿ, ಏನ್ ಮಾತಾಡ್ತಾರ. ಇಲ್ಲದ್ರ ಮಾತಾಡಿ ಮನುಷ್ಯರನ್ನ ವೀಕ್ ಮಾಡ್ತಾರ. ಧರ್ಮದ ವ್ಯಾಲ್ಯೂ ಇಲ್ಲ ಈಗಿನ ಕಾಲದಾಗ ಅಂತಾರ. ಬಟ್ ಅಪೋರ್ therefore that responsibility falls upon the individuals. He needs to control his sense organs with his mind. ಆದ್ದರಿಂದ ಈಗಿನ ಕಾಲದಾಗ ಹೆಚ್ಚಿಗೆ ಜವಾಬ್ದಾರಿ ಯಾರ ಮ್ಯಾಗ ಬೀಳ್ತೈತಿ ಅಂದ್ರ ಯಾವ ವಿವೇಕ ಶಕ್ತಿ ಅದಾನಲ್ಲ ಅವನ ಮ್ಯಾಗ ಜವಾಬ್ದಾರಿ ಬೀಳ್ತದ. ಅವ ಎಲ್ಲಾರು ಸಂಭಾಳಿಸ್ಬೇಕಾಗ್ತದ. ಹೋಗ್ತೀಯಪ್ಪ ನೀವ್ ಹೋಗು, ಮುಂದ್ ಹೋಗ್ತೀಯ ಮುಂದ್ ಹೋಗು, ಅದ್ರ ಸುಖ ನೀವ್ ಉಂತೀವ್ ಹೋಗಂತ ಮುಂದ್ ಕಳ್ಸ್ಬೇಕು ಅವ್ರನ್ನ. This is possible only when he develops an informed intellect through education. ಶಿಕ್ಷಣವನ್ನು ಕೊಡ್ಬೇಕಾಗ್ತದ. ಯಾವ ರೀತಿ ಧಾರ್ಮಿಕ ಜೀವನವನ್ನ ನಡೆಸಬೇಕು, ಧಾರ್ಮಿಕ ಜೀವನ ನಮಗ ಆಧ್ಯಾತ್ಮಿಕ ಜೀವನಕ್ಕೆ ಅಡಿಗಲ್ಲಾಗ್ತದ ಅನ್ನುವಂಥದ್ದನ್ನ ತಿಳಿಸ್ಕೊಡ್ಬೇಕು. ಅಧರ್ಮದ ಹಾದಿ ಸುಗಮ ಅಲ್ಲ. ಅದಕ್ಕ ನೀವು ಮತ್ತೆ ಹೊಳ್ಳಿ ಅಧರ್ಮದ ಫಲ ಬಂದಾಗ ಭೋಗಿಸ್ಬೇಕಾಗ್ತದ. ಇವತ್ತೇನೋ ನೀವು ಅಧರ್ಮದಿಂದ ಗೆದ್ರಿ, ನಾಳೆ ಅಷ್ಟಿಗೆ ಮುಗಿದು ಹೋಗ್ತೇನದು ಇಲ್ಲ. ಧರ್ಮವನ್ನ ನಾವು ರಕ್ಷಣೆ ಮಾಡಿದ್ರೆ ಅದು ಧರ್ಮ ನಮ್ಮ ರಕ್ಷಣೆ ಮಾಡ್ತದ. ನಮ್ಮ ಅಧಾರ್ಮಿಕರಾದ್ವಿ ಅಂತಂದ್ರ ಆ ಅಧರ್ಮ ನಮ್ಮನ್ನ ಏನ್ ಮಾಡ್ತದ, ನಾಶ ಮಾಡ್ತದ. ಯಾವನ ಧಾರ್ಮಿಕ ಜೀವನ ನಡೆಸ್ತಾನ ಅವ ಆಧ್ಯಾತ್ಮಿಕ ಜೀವನಕ್ಕೆ ಬರ್ತಾನೆ. ಮತ್ತೆ ಯಾವನ ಅಧಾರ್ಮಿಕ ಜೀವನ ನಡೆಸ್ತಾನ ಅವ ಆಧ್ಯಾತ್ಮಿಕ ಜೀವನಕ್ಕೆ ಬರುವುದೇ ಇಲ್ಲ. ಅವನಲ್ಲಿ ಪ್ರಗತಿಯನ್ನೇ ಕಾಣುವುದಿಲ್ಲ. ಅವಾಗ ದುಡಿದು ಹೊಟ್ಟೆ ತುಂಬಿಕೊಳ್ಳೋದ್ರಾಗ ಸಾಕಾಗಿ ಹೋಗ್ತದ. ಆಧ್ಯಾತ್ಮಿಕತೆ ಯಾವಾಗ ಬರ್ಬೇಕು ಗೊತ್ತೈತೇನ್ರಿ? ಬರ್ತಾನ ಮನುಷ್ಯ ಎಲ್ಲಾ ಬೇಸಿಕ್ ರಿಕ್ವೈರ್ಮೆಂಟ್ ಎಲ್ಲಾ ಸ್ಯಾಟಿಸ್ಫೈ ಆಗ್ಬೇಕು. ವಿವೇಕ ಶಕ್ತಿ ಜಾಗೃತ ಆಗ್ಬೇಕು. ಇದ್ರಲ್ಲಿ ಏನೋ ದೋಷದ. ಸುಖಾರ ಕಾಣಾಗತೈತಿ, ಉಣ್ಣಾಗತ್ತೀನಿ, ಉಂಡಂಗ ಅನಿಸ್ವಾಲ್ದು, ಉಂಡಂಗ ಅನಿಸ್ತೈತಿ, ಸಿಗವಾಲ್ದು, ಪೂರ್ಣ ತೃಪ್ತಿ ಅನ್ನೋದು ಆಗ್ಬಾರ್ದು ಅನ್ನುವಂತ ವಿವೇಕ ಶಕ್ತಿ ಬರ್ಬೇಕಲ್ಲ. ಜಿಂಕೆಗೆ ನೀರ್ ಕಾಣಾಗತೈತಿ, ನೀರ್ ಕುಡಿಯಾಗತೈತಿ ಅನ್ನೋದು ಇಲ್ಲ. ಕಾಣಾಗತೈತಿ, ಸುಖ ಕಾಣಾಗತೈತಿ, ಸುಖ ಸಿಗವಲ್ಲದು ಅನ್ನೋದು ಆ ಜಿಂಕಿಗೆ ಗೊತ್ತಾಗಬೇಕು. ಇನ್ನೂ ಒಂದು ಜಿಂಕೆ ಅದ, ಅದು ಇಲ್ಲೇ ಕುಂತ ನೋಡ್ತದ, ಅದು ಸುಳ್ಳ ತೋರ್ತತಿ. ಅದು ಇಲ್ಲ, ಅಲ್ಲೇ ನೀರಿಲ್ಲ, ಅಲ್ಲಿ ಹೋಗ್ಬೇಡ ಅಂತ ಹೇಳ್ತದ ಬುದ್ಧಿ. ಅದು ಅಲ್ಲಿ ಹೋಗುದಿಲ್ಲ. ಅದು ಎಂತ ಬುದ್ಧಿ? ವಿವೇಕಿ ಬುದ್ಧಿ, ಸನ್ಯಾಸಿ ಬುದ್ಧಿ, ತ್ಯಾಗ ಬುದ್ಧಿ. ನೋಡ್ ಯಾಕ ತ್ಯಾಗ ಐತೆ ಅಂದ್ರೆ ಗೊತ್ತೈತ ಅದಕ್ಕೆ ಅಲ್ಲಿ ಸಿಗುದಿಲ್ಲ, ತೋರುದ್ ಬಿಟ್ಟಿಲ್ಲ, ಅಲ್ಲಿ ಹೋದ್ರೆ ಸಿಗುದಿಲ್ಲ ಅನ್ನುವಂಥದ್ದು ಯಾವ ಬುದ್ಧಿ ಗೊತ್ತಾಗೈತಿ ಅದು ವಿವೇಕಿ. ಅದು ವೈರಾಗ್ಯ ಉಳ್ಳ ಬುದ್ಧಿ. ಇವೆರಡು ಬುದ್ಧಿ ದಾಟಿ ಇನ್ನೊಂದು ಅಬುದ್ಧಿ ಐತಿ ನೋಡ್ರಿ, ದೊಡ್ಡ ಬುದ್ಧಿ. ಸೂರ್ಯನ ದೃಷ್ಟಿಯಿಂದ ಆ ಮೃಗಜಲ ಅದ ಏನ್ರಿ? ಇಲ್ಲ.
ಒಬ್ಬ ಸಾಮಾನ್ಯ ಜಿಂಕೆಯ ದೃಷ್ಟಿಯಿಂದ ಮೃಗಜಲ ತೋರ್ತದ, ಆ ಮೃಗಜಲವನ್ನ ಬೆನ್ನತ್ತಿ ಆ ಜಿಂಕಿ ಓಡ್ತದ. ಸಂಧ್ಯಾ ಕಾಲ ಬರುವ ಮಟನು ಸಾಯಂಕಾಲ ಮಟನು ಓಡ್ತದ, ಅದಕ್ಕೆ ಕಾಣ್ದೇ ಕಾಣ್ತದ. ಸಾಯಂಕಾಲ ಯಾವಾಗ ಆಗ್ತದ ಅವಾಗ ಅದು ಮೃಗಜಲ ಕಾಣುದು. ಇದು ಒಂದು ಜಿಂಕಿ. ಇನ್ನೊಂದು ಜಿಂಕಿ ಅದ, ಅದು ಇಲ್ಲೇ ಕುಂತದ, ಅಲ್ಲಿ ನೀರ್ ಇಲ್ಲ, ನೀರ್ ಕಾಣಕತ್ತದ, ಅಲ್ಲಿ ಹೋಗುದಿಲ್ಲ. ವಿವೇಕಿ ಅದ ಜಿಂಕಿ, ಅದು ಜ್ಞಾನಿಗಳು ಹಿಂಗದಾರ. ಮೂರನೇದು ಒಂದು ಅದ ನೋಡ್ರಿ, ಆ ಸೂರ್ಯನ ದೃಷ್ಟಿಯಿಂದ ಮೃಗಜಲ ಐತೇನ್ರಿ? ಅದು ಆತ್ಮನ ದೃಷ್ಟಿಯಿಂದ ಮೃಗಜಲ ಇಲ್ಲವೇ ಇಲ್ಲ, ಸೂರ್ಯನ ದೃಷ್ಟಿಯಿಂದ ಮೃಗಜಲ ಇಲ್ಲವೇ ಇಲ್ಲ. ಅಜಾತವಾದ ಹೇಳ್ತಾರೆ. ಇಷ್ಟು ವಿವೇಕ ಮಾಡ್ಬೇಕು ಅಂತಂದ್ರ ಮನುಷ್ಯ ಧಾರ್ಮಿಕ ಜೀವನವನ್ನು ನಡೆಸಬೇಕು. ಜೀವನದ ಪೆಟ್ಟುಗಳು ಬೀಳಬೇಕು. ಇದು ಯಾಕ ಪೆಟ್ಟರ ಬೆಳಗತ್ತವು, ಕಣ್ಣಿಗರ ಕಾಣುವಲ್ವು, ಏನದು ಅಂತ ವಿಚಾರ ಮಾಡ್ಬೇಕು. ಅವಾಗ ವಿವೇಕ ಜಾಗೃತ ಆಗ್ತದೆ. ಈ ರೀತಿ ತಿಳುವಳಿಕೆಯನ್ನ ಗುರು ಕೊಡ್ತಾನ ಶಿಷ್ಯನಿಗೆ. ವೇದ ಕೊಡ್ತದ ಗುರುವಿಗೆ, ವೇದಗಳ ಮೂಲಕ ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ. ಆ ರೀತಿಯಿಂದ ಅಧಾರ್ಮಿಕ ಮನುಷ್ಯ ತನ್ನ ಪ್ರಗತಿಯ ಪಥದಿಂದ ಜಾರಿ ಬೀಳ್ತಾನ. ಅವ ಆಧ್ಯಾತ್ಮಿಕ ಜೀವನಕ್ಕೆ ಬರುವುದೇ ಇಲ್ಲ. 70 80 100 110 ಅಲ್ಲೇ ಇರ್ತಾನ. He would then have to swim upstream to recover. ತೆರೆಯ ಸಮುದ್ರದಲ್ಲಿ ಏನಿರ್ತದ, ಆ ಹರಿಯುವಿಕೆ ಯಾವ ದಿಕ್ಕಿಗೆ ಇರ್ತದ ಆ ದಿಕ್ಕಿಗೆ ಈಸುದಾಗರ ಇವನಿಗೆ ಏನಾಗ್ತದ, ವಿರುದ್ಧ ದಿಕ್ಕಿಗೆ ಈಸದಂಗ ಆಗ್ತದ. ಯಾವನ ಅಂತಃಕರಣ, ಯಾವನ ಬುದ್ಧಿ ಹರ್ತಿಲ್ಲ, ಯಾವನ ಮನಸ್ಸು ಆ ಮನಸ್ಸು ಬುದ್ಧಿಯ ಮಾತು ಕೇಳುವುದಿಲ್ಲ, ಅವಾಗ ವಿರುದ್ಧ ದಿಕ್ಕಿನಲ್ಲಿ ಸಮುದ್ರದಲ್ಲಿ ಆಗ್ಲಿ ನದಿಯಲ್ಲಿ ಆಗ್ಲಿ ವಿರುದ್ಧ ಆ ಏನದ ಪ್ರವಾಹದ ವಿರುದ್ಧ ವೀಸಿದಂಗ ಆಗ್ತದ. ಸಾಧನೆ ಸರಿಯಾಗಿ ಆಗುವುದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. 8ನೇ ಶ್ಲೋಕ ಹೇಳ ನೋಡ್ರಿ ಏನಂತ. ಮುಂದೆ 8ನೇ ಶ್ಲೋಕ ಓದೋಣ. ಯಸ್ತು ವಿಜ್ಞಾನವಾನ್ ಭವತಿ ಸ ಮನಸ್ಕಾ ಸದಾ ಶುಚಿಃ ಸ ತು ತತ್ ಪದಮಾಪ್ನೋತಿ ಯಸ್ಮಾತ್ ಭೂಯೋ ನ ಜಾಯತೆ. ಯಾವ ಇನ್ನೊಬ್ಬವಾದನ, ಅವ ತಿಳುವಳಿಕೆ ಉಳ್ಳವನಾಗ್ಯದಾನ, ಮನಸ್ಸು ಉಳ್ಳಾತನಾಗ್ಯದಾನ, ಯಾವಾಗಲೂ ಶುಚಿಯಾಗಿದ್ದಾನ, ಅವನು ಮಾತ್ರ ಆ ಸ್ಥಾನವನ್ನು ಹೊಂದುವನು. ಯಾವ ಸ್ಥಾನ? ಆ ಮುಕ್ತಿ ಅನ್ನುವಂಥದ್ದು, ಮೋಕ್ಷ ಅನ್ನುವಂಥ ಪರಮ ಪುರುಷಾರ್ಥವಾದ ಸ್ಥಾನವನ್ನು ಹೊಂದುತ್ತಾನೆ. ಆದ್ದರಿಂದ ಹೊಂದುವುದರಿಂದ ಅವನು ಮತ್ತೆ ಹುಟ್ಟುವುದಿಲ್ಲ. ಯಸ್ಮಾತ್ ನ ಭೂಯ ಜಾಯತೆ, ಪುನಃ ಹುಟ್ಟುವುದಿಲ್ಲ. ಯಾಕ? ಅವ ತಿಳುವಳಿಕೆ ಉಳ್ಳವನದಾನ, ಅವ ವೇದಗಳ ಮಾತನ್ನ ಕೇಳುವವನದಾನ, ಅವನ ಬುದ್ಧಿ ಮಾತನ್ನ ಮನಸ್ಸು ಕೇಳ್ತತಿ, ಅವನು ತಾವು ಯಾವಾಗಲೂ ಒಳ್ಳೆಯ ಸಾಧನೆಗಳನ್ನು ಮಾಡಕತ್ತಾನ. Lord Yama is now contrasting with the one with the informed intellect. ಯಾವ ಮನಸ್ಸಿಗೆ, ಯಾವ ಬುದ್ಧಿಗೆ ವೇದ ಪ್ರಮಾಣ ಆಗಿದೆಯೋ ಆ ಬುದ್ಧಿ ಆ ಮನಸ್ಸನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದ ಅನ್ನೋ ಒಂದು ಸುದ್ದಿ ಹೇಳಾಗತ್ತಾರ. ಯಮಧರ್ಮರಾಯ ನಚಿಕೇತನ ಹೇಳಾಗತ್ತಾನ. He fulfills ಅರ್ಥ ಕಾಮ by following ಧರ್ಮ. ಅರ್ಥ ಕಾಮಗಳ ಸಲುವಾಗಿ ಧರ್ಮವನ್ನು ಇಟ್ಕೊಳೋಣ. ಧರ್ಮ ಸಲುವಾಗಿ ಅರ್ಥ ಕಾಮಗಳು ಬೇಕು. ಅವನೇನ್ ಬೇಡ ಅನ್ನಕ್ ಬರಂಗಿಲ್ಲ, ಆದ್ರೆ ಎಷ್ಟು ಬೇಕು ಅಷ್ಟಕ್ಕಾಗಿ ಉಪಯೋಗಿಸ್ಬೇಕು. ದಿನದ 24 ತಾಸು, ವಾರದ 7 ದಿನ ಆಯುಷ್ಯ ಪೂರ್ಣ ಬರೀ ಅರ್ಥ ಕಾಮಗಳಲ್ಲಿ ಕಳೆದ್ರೆ ಹೆಂಗ? ಅರ್ಥ ಕಾಮಗಳನ್ನ ಧರ್ಮದಿಂದ ಗಳಿಸ್ಬೇಕು ಅಂತ ಹೇಳ್ತಾರ, ಅಧರ್ಮದಿಂದ ಗಳಿಸುವುದಲ್ಲ. ತಿಳ್ಕೊಡ್ರಿ, ಧರ್ಮ ಅರ್ಥಗಳನ್ನ ಗಳಿಸೋದು ಹೆಂಗ್ ಗಳಿಸ್ಬೇಕು ಅಂತಂದ್ರ, ಕಾಮ ಮತ್ತು ಅರ್ಥಗಳನ್ನ ಹೆಂಗ್ ಗಳಿಸ್ಬೇಕು ಅಂದ್ರೆ ಧರ್ಮ ಮಾರ್ಗದಿಂದ ಗಳಿಸ್ಬೇಕು. ಅಧಾರ್ಮಿಕರಾಗಿ ಗಳಿಸಿದ್ರೆ ಅದು ಉಪಯೋಗ ಬಾಳ ಬರುದಿಲ್ಲ, ಟಿಕಾಯಿಸುದಿಲ್ಲ. In parallel, he purifies his mind during ನಿತ್ಯ ನೈಮಿತಿಕ ಕರ್ಮ.
ಈ ಅರ್ಥ ಕಾಮನೆಗಳನ್ನು ಧಾರ್ಮಿಕ ಮಾರ್ಗದಿಂದ ಗಳಿಸುವ ಹೊತ್ನಾಗ ಅವನು ಅಂತಃಕರಣ ಶುದ್ಧಿ ಆಗ್ತದ, ಕರ್ಮಯೋಗ ಆಗ್ತದದು. ತಿಳ್ಕೊಳ್ರಿ, ಎಲ್ಲ ರಹಸ್ಯದಾವ್ ಇವು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡದೇ ಇರುವುದಿಲ್ಲ, ಅವ ಮಾಡ್ತಾನೆ. ಗ್ರಾಜುವಲಿ his desires will get refined. ಅವನ ಆಶೆಗಳಿಗೆ ಸಂಸ್ಕಾರ ಸಿಗ್ತದೆ. ಮೊದಲಿನ ಆಶೆಗಳು ನಶಿಸಿ ಒಳ್ಳೆ ಆಶೆಗಳು ಹುಟ್ಕೋತಾವ, ಸಂಸ್ಕಾರ. ಅಂಡ್ ವಿಲ್ ಶಿಫ್ಟ್ ಫ್ರಮ್ ಅರ್ಥಕಾಮ ಟು ಮೋಕ್ಷ. ಈಗ ಅರ್ಥಕಾಮವನ್ನ ಬಿಡ್ತಾನೆ, ಮೋಕ್ಷಕ್ಕಾಗಿ ಹಾಯಿ ತೊರಿತಾನೆ. ದ ರೋಡ್ ಮ್ಯಾಪ್ ಈಸ್ ಕ್ಲಿಯರ್. ಏನು ಪ್ರಯಾಣ ಮಾಡ್ಬೇಕದ ಆ ದಾರಿ ಅವನಿಗೆ ಸ್ವಚ್ಛವಾಗಿ ಗೊತ್ತದ. ಇದೇ ದಾರಿಯಿಂದ ನಾ ಕ್ರಮಿಸ್ಬೇಕು, ಈ ಗುರುವಿನ ಮಾತ ಕೇಳಬೇಕು, ಈ ವೇದವನ್ನ ನಾನು ನಂಬಬೇಕು, ನನ್ನ ಮನಸ್ಸಿಗೆ ತಿಳಿದಾಗ ನಾನು ಮಾಡಬಾರದು. And then he follows the 4 ashramas that enable him to gradually enter active life and then gradually withdraw from it. ನೋಡ್ರಿ ಹೆಂಗಿಟ್ಟಾರ ಜೀವನ ಅಂತಂದ್ರೆ, ಬ್ರಹ್ಮಚರ್ಯ ಆಶ್ರಮದಾಗ ಎಲ್ಲ ಅಭ್ಯಾಸ ಮಾಡ್ಬೇಕು. ಇವ 12 ವರ್ಷ ಗುರುಕುಲಕ್ಕೆ ಹೋಗ್ಬೇಕು. ಎಂಟು ವರ್ಷ ಗುರುಕುಲಕ್ಕೆ ಹೋದಂದ್ರೆ 12 ವರ್ಷ ಅಭ್ಯಾಸ ಮಾಡ್ತಿದ್ದ. ಅಲ್ಲೇ ಏನ್ ಮಾಡ್ತಿದ್ರು, ಧಾರ್ಮಿಕ ಜೀವನವನ್ನು ನಡೆಸುವುದು ಅಷ್ಟ ಅಲ್ಲ, ತನ್ನ ಜೀವನಕ್ಕೆ ಬೇಕಾಗುವಂತ ಒಂದು ಉದ್ಯೋಗನೂ ಕಲಿಸ್ತಿದ್ರು. ಆ ನಂತರ ವೇದಾಂತನೂ ಅಭ್ಯಾಸ ಮಾಡಕ 12 ವರ್ಷ ಅವ ಯೋಗಾಭ್ಯಾಸ ಮಾಡಿದ ನಂತರ ಅವ 20 ವರ್ಷಕ್ಕ ಅವಾಗ ಆ ಒಂದು ಕೋರ್ಸ್ ಮುಗೀತು ಅನ್ನುವಂತ ಹೊತ್ನಾಗ ಅವ್ನಿಗೆ ಮನೆಗೆ ಕಳಿಸ್ಕೊಡ್ತಿದ್ರು. ಅವನಪ್ಪ, ನಿನ್ನ ಬ್ರಹ್ಮಚರ್ಯ ಆಶ್ರಮದ ಎಜುಕೇಶನ್ ಏನದ, ಇವತ್ತಿಗೆ 12 ವರ್ಷ ಕಂಪ್ಲೀಟ್ ಆಯ್ತು, ಇನ್ನು ನೀ ಮನೆಗೆ ಹೋಗ್ಬಹುದು. ನಿಮ್ಮ ತಂದೆ ತಾಯಿ ಮಾತು ಕೇಳ್ಕೊಂಡು ಲಗ್ನ ಆಗೋ ಮನಸ್ಸಿತ್ತಂದ್ರೆ ಲಗ್ನ ಆಗ್ಬಹುದು, ಲಗ್ನ ಆಗಬೇಕ, ಆಗಬಹುದು ಅನ್ನುವುದಿಲ್ಲ, ಆಗ ಲಗ್ನ ಆಗ್ಬೇಕು. ಒಂದು 50 ವರ್ಷದ ಮಠ ಈ ಸಂಸಾರಿಕ ಜೀವನವನ್ನು ನಡೆಸಬೇಕು, ಧಾರ್ಮಿಕ ಜೀವನವನ್ನು ನಡೆಸಬೇಕು, ಧರ್ಮ ಮಾರ್ಗದಿಂದ ಅರ್ಥ ಕಾಮನೆಗಳನ್ನು ಗಳಿಸಬೇಕು. 50 ವರ್ಷ ಆದ ನಂತರ 75ನೇ ವರ್ಷ ಮಠನು ವಾನಪ್ರಸ್ಥ ಯೋಗ, ಮನೆಯಿಂದ ಅಲ್ಲಿ ತ್ಯಾಗ ಮಾಡ್ಬೇಕು. ಎಲ್ಲವೂ ಮಾಡಿ ಬಿಡುವುದವ, ಮಾಡದೇ ಇರುವಂತವ ಯಾವೂ ಇಲ್ಲ. ಕೊನೆಯವರೆಗೂ ಬ್ರಹ್ಮಚರ್ಯ ಆಶ್ರಮದಲ್ಲಿ ಇರುವುದಿಲ್ಲ, ಗೃಹಸ್ಥ ಆಶ್ರಮಕ್ಕೆ ಹೋಗ್ಬೇಕು. ಗೃಹಸ್ಥ ಆಶ್ರಮದಾಗೂ ಖಾಯಮಲ್ಲ, ಅಲ್ಲಿಂದ 50 ವರ್ಷ ಆಗುತ್ತೆ, ಅಲ್ಲಿಂದ ಬಿಡುಗಡೆ ಬಂದ್ಬೇಕು. ಆ ಒಂದು ಅವಸ್ಥೆಯಲ್ಲಿ ಮನಸ್ಸು ಹಣ್ಣಾಗಬೇಕು. ಸಂಸಾರಿಗಳಿಗೆ ದುಃಖಗಳು ಜಾಸ್ತಿ. ಅವನ ಅಮ್ಮ ಗಳಿಸಿದ ಅನ್ನದ ಮ್ಯಾಗ ಉಳಿದ 3 ಆಶ್ರಮದವರು ಬದುಕಬೇಕಾಗ್ಯದ, ತಿಳ್ಕೊಡ್ರಿ. ಗೃಹಸ್ಥಾಶ್ರಮ ಧನ್ಯೋ ಗೃಹಸ್ಥಾಶ್ರಮಿ ಅಂದಾರ. ಯಾಕ? ಅವನ ಮೇಲೆ ಬ್ರಹ್ಮಚರ್ಯ ಆಶ್ರಮದವನು ಬದುಕ್ತಾನ, ವಾನಪ್ರಸ್ಥನು ಅವನ ಮ್ಯಾಗ ಬದುಕ್ತಾನ, ಸನ್ಯಾಸಿ ಕೂಡ ಅವನ ಮ್ಯಾಗ ಬದುಕ್ತಾನ. 50 ಆತು ಬಿಡಬೇಕು ಆಶ್ರಮ, ಚಲೋ ಅದ, ಬೆಚ್ಚಗದ, ಅಲ್ಲಿ ಇರೋಂಗಿಲ್ಲ, ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ಬೇಕು. 5 ಮನಿ ಭಿಕ್ಷೆ ಬೇಡಬೇಕು, ಅವ್ರು ಏನ್ ಕೊಡ್ತಾರ ಅದನ್ನ ತಿಳ್ಬೇಕು. ಉಪಾಸನಾದಿಗಳನ್ನ ಹೆಚ್ಚಿಗೆ ಮಾಡ್ಬೇಕು, ಕರ್ಮ ಕಮ್ಮಿ. ಬ್ರಹ್ಮಚರ್ಯ ಆಶ್ರಮದಲ್ಲಿ ಕರ್ಮ ಜಾಸ್ತಿ, ವಾನಪ್ರಸ್ಥದಲ್ಲಿ ಉಪಾಸನಾ ಜಾಸ್ತಿ. 75 ವರ್ಷ ಆಯ್ತು ಸನ್ಯಾಸಾಶ್ರಮ, ಅದು ಮತ್ತೆ ವಾನಪ್ರಸ್ಥನು ಖಾಯಮಲ್ಲ. ಮುಂದೆ ಸನ್ಯಾಸಾಶ್ರಮ ಪ್ರತಿಯೊಬ್ರು ಇದನ್ನ ಹೇಳೋರು ಯಾರಿಲ್ಲ. ಈಗ ಇದನ್ನ ಕೇಳೋರಂತೂ ಬಹಳ ಕಮ್ಮಿ ಆಗಿಬಿಟ್ಟು, ಹೇಳೋರು ಇಲ್ಲ, ಹೇಳಿದಂಗ ನಡೆಯೋರು ಯಾರು. 75 ವರ್ಷ ಕಂಪಲ್ಸರಿ ಸನ್ಯಾಸಾಶ್ರಮಕ್ಕೆ ಹೋಗ್ಬೇಕು. ಅಲ್ಲಿ ಏನು ಕರ್ಮ ಉಪಾಸನ ಕಡಿಮೆ, ಕೇವಲ ಜ್ಞಾನ. ಏನು? ಶ್ರವಣ ಮನನ ನಿಧಿಧ್ಯಾಸನ. ಆತ್ಮಸ್ವರೂಪವನ್ನ ಅಪರೋಕ್ಷ ಮಾಡಿಕೊಂಡು ಜೀವನ್ಮುಕ್ತಿ, ವಿಲಕ್ಷಣಾನಂದ, ಜೀವನ್ಮುಕ್ತಿ ಮತ್ತು ಪ್ರಾರಬ್ಧ ಮುಗಿದ ನಂತರ ವಿಧೇಯ ಮುಕ್ತಿಯನ್ನ ಅನುಭವಿಸ್ಬೇಕು. ಇದು ರೀತಿ ಒಂದು ಲೈಫ್ ಪ್ಯಾಟರ್ನ್ ಹಿಂಗಿರ್ಬೇಕು ಅಂತ ಜೀವನವನ್ನ ಹಿಂಗ ನಡೆಸ್ಬೇಕು ಅಂತ ತಿಳ್ಕೊಂಡು ಹಿರಿಯರು ಹಾಕಿಕೊಟ್ಟಾರ.
ಮ್ಯಾಪ್ ಏನದ, ನಾನು ಏನು ಹೋಗ್ಬೇಕು, ನನ್ನ ದಾರಿ ಏನ್ ಅನ್ನೋದು ಕ್ಲಿಯರ್ ಅದ ಇವಂಗ. And then he follows the 4 ashramas that enable him to gradually enter the active life and then gradually withdraw from it. ಹಂತ ಹಂತವಾಗಿ ಬೆಳೆದು ತಾಯಿ ಹೊಟ್ಟೆಯೊಳಗ ಮಗು ಕೂಸು ಬೆಳೆದು ಹೊರಗೆ ಬರ್ತದ. ಆ ಹೊರಗಿನ ವಾತಾವರಣಕ್ಕೆ ಹೊಂದ್ಕೊಳ್ಳುವಷ್ಟು ಬೆಳವಣಿಗೆ ತಾಯಿ ಹೊಟ್ಟೆಗೆ ಆಗ್ಬೇಕದು. ಆ ರೀತಿ ಅದು ಬೆಳಿಬೇಕು. ಬ್ರಹ್ಮಚರ್ಯ ಆಶ್ರಮದವ ಹೆಂಗೆ ಬೆಳಿಬೇಕು ಅಂತಂದ್ರ, ಅವ ಗೃಹಸ್ಥಾಶ್ರಮದಾಗ ಬದುಕುಳಿಬೇಕು. ಎಲ್ಲ ಉಳಿದ ಆಶ್ರಮಗಳಿಗೆ ಅನ್ನ ಕೊಡುವಂತ ಸಾಮರ್ಥ್ಯವನ್ನು ಗಳಿಸಬೇಕು. ಆ ಗೃಹಸ್ಥಾಶ್ರಮದಾಗ ಹೆಂಗ್ ಬದುಕಬೇಕು ಅಂತಂದ್ರ, ಮುಂದೆ ವಾನಪ್ರಸ್ಥ ಆಶ್ರಮದಾಗ ಅವ ಸಬಲನಾಗಿ ನಡ್ಕೋಬೇಕು, ಆ ನಮೂನೆ ಬದುಕ್ಬೇಕು. ಮತ್ತ ಮುಂದೆ ವಾನಪ್ರಸ್ಥ ಆಶ್ರಮ ಹೆಂಗ್ ಬೆಳಿಬೇಕು ಅಂತಂದ್ರ, ಸನ್ಯಾಸಿ ಒಳಗ ಅವ ಸನ್ಯಾಸಿಯಾಗಿ ಉಳಿಬೇಕು. ಹಂಗ ಬೆಳಿಬೇಕು. ಬೆಳೆಯುವುದು ಉಳಿಯುವುದರಿ, ತಿಳ್ಕೊಳ್ರಿ. ಹೋಗುದು ಮತ್ ದಾಟೋದು ಆಡ ಬಿಡುವುದದ, ಕಾಯಂ ಹಿಡ್ಕೊಂಡು ಕುಂಟಿರುವುದಲ್ಲ. ಗೃಹಸ್ಥಾಶ್ರಮ 70 ಆದ್ರೂ 80 ಆದ್ರೂ ಹಿಡ್ಕೊಂಡು ಕುಂತೇವ್ ನೋಡ್ರಿ ನಾವು. ಯಾರು ಹೇಳೋದಾರ ನಮ್ಗೆ ಇಲ್ಲ. ನಾವು ಯಾರು ಇಂಥವ್ರು ಮಾಡ್ಯಾರಪ್ಪ, ಈ ಪದ್ಧತಿ ಇತ್ತು, ಈಗ ಇವು ಅದ ಅಂತ ಹೇಳೋರು ಇದ್ರ ಗೊತ್ತಾದಿತ್ತು. ನಮ್ಗೆ ಯಾರು ಹೇಳೋರು ಇಲ್ಲ. ನಮ್ ಗೆಳೆಯರು ಇನ್ನೂ ಹಂಗ ಅದಾರ. ಇನ್ನು ಕೆಲವು ಮಂದಿ ಅಂತೂ ಹೋಗ್ಬಿಟ್ರ, ಆಗ್ಲಿ ಪ್ರಯಾಣ ಮುಗಿಸಿ ಬಿಟ್ಟಾರ. ಇನ್ನು ಕೆಲವು ಮಂದಿ ಅದಾರ ಅಂದ್ರ ಅವ್ರು ಏನ್ ಮಾಡಾಕತ್ತಾರ, ಇನ್ನೂ ಅಂಗಡಿ ಹಾಕ್ಯಾರ, ಎಲ್ಲೋ ಕೆಲ್ಸಕ್ಕೆ ಹೊಂಟಾರ. ಆರೋಗ್ಯವಂತಿದ್ದವ್ರು ಅನಾರೋಗ್ಯದಿದ್ದವ್ರು ತಮ್ಮ ಆರೋಗ್ಯ ಸಮಸ್ಯೆಗಳನ್ನ ಹೇಳ್ಕೊಂತ ಈ ದವಾಖಾನೆ ಓಡಾಡಕತ್ತಾರ. ಇದು ರೋಡ್ ಮ್ಯಾಪ್. ಇವಾಗ ಏನದ, ವೇದಾಂತ ಬಲ್ಲವನಿಗೆ ಗುರು ಹೊಂದಿದವಂಗ ಎಲ್ಲಾ ಹೇಳ್ಕೊಟ್ಟಾರ. ಅವಂಗ ಹಿಂಗ್ ಮಾಡ್ಬೇಕಪ್ಪ, ಈ ವಯಸ್ಸಿಗೆ ಹಿಂಗ, ಈ ವಯಸ್ಸಿಗೆ ಹಿಂಗ, ಈ ವಯಸ್ಸಿಗೆ ಹಿಂಗ. ಆ ಆಶ್ರಮದಾಗ ಒಂದೊಂದು ಆಶ್ರಮ ಯಾಕೆ ಇಟ್ಟಾರ ಅಂದ್ರ ಅಲ್ಲಿ ಬೆಳಿಬೇಕು. ಬೆಳೆದ ಮುಂದಿನ ಅವಸ್ಥೆಗೆ ಹೋಗುವುದಕ್ಕೆ ಸಾಮರ್ಥ್ಯವನ್ನ ಪಡಿಬೇಕಾಗ್ಯದ. His sharp intellect combined with his pure lifestyle keeps his mind and sense organs under control. ಅಂತಾರ ಒಂದ್ ಮಾತು ಹೇಳ್ತಾರ, ಬಂಗಾರದಂತ ಮಾತು ಕೇಳ್ರಿ. ಅವನ ಬುದ್ಧಿಶಕ್ತಿ ಹೆಂಗದ ಅಂತಂದ್ರ, ಅವನ ತನ್ನ ಜೀವನವನ್ನ ನಿರ್ವಹಣೆ ಏನದ, ವೇದಾನುಸಾರ ನಿರ್ವಹಣೆ ಮಾಡ್ಲಿಕ್ಕೆ ಸಮರ್ಥದ. ಅವನ ಬುದ್ಧಿ ಹೇಳ್ದಂಗ ಮನಸ್ಸು ಕೇಳ್ತಾ ಇದೆ, ಮನಸ್ಸು ಹೇಳ್ದಂಗ ಇಂದ್ರಿಯಗಳು ಕೇಳಾಕತ್ತಾವ. ಮನಸ್ಸು ಇಂದ್ರಿಯಗಳು ಅವನ ಬುದ್ಧಿ ಕಂಟ್ರೋಲ್ನಾಗ ಅದಾವಂತ ನೋಡ್ರಿ. He never strays from dharmic field. ಅವ ಧಾರ್ಮಿಕ ಮಾರ್ಗವನ್ನು ಎಂದೂ ಬಿಡುವುದಿಲ್ಲ. He will reach his destination after which he never bore again. ಅವ ತನ್ನ ಗುರಿಯನ್ನ ಮುಟ್ಟಿದ ಅಂತಂದ್ರ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಸನ್ಯಾಸಾಶ್ರಮದಲ್ಲಿ ತನ್ನ ಗುರಿಯನ್ನ ಮುಟ್ಟಿದ್ನಂದ್ರ, ಅಪರೋಕ್ಷ ಜ್ಞಾನ ಅಂತಂದ್ರ ಅವ ಹೊಳ್ಳೆ ತಾಯಿ ಗರ್ಭಕ್ಕೆ ಬರುವುದಿಲ್ಲ ಅಂತ ಹೇಳ್ತದ ಈ ಶ್ಲೋಕ. He will never born again. ಅವ ಮುಕ್ತಿಯನ್ನ ಹೊಂದಿ ಪರಮಾತ್ಮನ ಕೂಡ ಒಂದಾಗಿರ್ತಾನೆ. ಯಾವಾಗಲೂ ನಿರ್ವಿಷಯ ಆನಂದದಿಂದ ಇರ್ತಾನೆ. ಮುಂದಿನ ಶ್ಲೋಕ ಓದು, 9ನೇ ಶ್ಲೋಕ. ವಿಜ್ಞಾನ ಸಾರಥಿರ್ಯಸ್ತು ಮನ ಪ್ರವರ್ವಾನರಃ ಸೋಧ್ವನ ಪರಮಾಪ್ನೋತಿ ತದ್ವಿಷ್ಣೋ ಪರಮಂ ಪದಂ. ಯಾವ ಮನುಷ್ಯನಾದರೆ ವಿಜ್ಞಾನ ಎಂಬ ಸಾರಥಿ ಉಳ್ಳವನು, ಮನಸ್ಸೆಂಬ ಹಗ್ಗವುಳ್ಳವನು ಆಗಿರುವನು, ಅವನ ದಾರಿಯು ಕೊನೆಯಾದ ವಿಷ್ಣುವಿನ ಪರಮಪದವನ್ನು ಹೊಂದುತ್ತಾನೆ. ಮತ್ತೊಮ್ಮೆ ಅದನ್ನ ಹೇಳ್ತಾರ. ಹಿಂದೆ ಹೇಳಿದ್ದ ಶ್ಲೋಕವನ್ನ ಅದನ್ನ ವಿಸ್ತಾರ ಪೂರ್ವಕವಾಗಿ ಅವ ಹೆಂಗ ವಿವೇಕಿ ಇದ್ದಾವ, ಹೆಂಗ ತನ್ನ ಗುರಿಯನ್ನು ಮುಟ್ತಾನೆ. ಇದನ್ನ ಯಾಕೆ ಹೇಳಾಗತ್ತಾರ್ರಿ? ವಿವೇಕಿ ಆದವ ಹಂಗ ಮುಟ್ತಾನ, ಅವಿವೇಕಿ ಆದವ ಹಿಂದೆ ಉಳಿತಾನೆ. ಯಾಕಂಗ ಹೇಳಾಗತ್ತಾರ? ನಾವು ವಿವೇಕಿಗಳಾಗಿ ಅವನಂಗ ಸಾಧನೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಬರಲಿ ಅನ್ನುವಂತ ದೃಷ್ಟಿಯಿಂದ ಹೇಳಾಗತ್ತಾರ. That person who has a discriminative intellect as a charioteer
And who has a disciplined mind as the wings reach the destination of the journey. It is the supreme nature of Brahman. ಆ ವಿವೇಕವುಳ್ಳದ ಮನಸ್ಸು ಅದಕ್ಕೆ ರೋಡ್ ಮ್ಯಾಪ್ ಗೊತ್ತದ, ತನ್ನ ದಾರಿ ಹೆಂಗದ ಎಲ್ಲ ಗೊತ್ತದ, ಯಾವ ವಯಸ್ಸಿಗೆ ಏನಾಗ್ಬೇಕು ಎಲ್ಲ ಗೊತ್ತದ. ಆ ದಾರಿಯನ್ನ ಕ್ರಮಿಸ್ಲಿಕ್ಕೆ ಅದು ಪ್ರಯತ್ನ ಮಾಡ್ತದ. ಅಲ್ಲಿ ಮನಸ್ಸು ಸಹಕಾರಿ ಅದ, ಇಂದ್ರಿಯಗಳು ಕೂಡ ಸಹಕಾರಿ ಅದಾವ. ಆ ಪ್ರಯಾಣಿಕನ ಪ್ರಯಾಣ ನಿಶ್ಚಯವಾಗಿ ಗುರಿಯತ್ತ ಹೋಗಿ ಮುಟ್ತದ. ಅವ ಪರಮ ಶಾಂತಿ ಆ ವಿಷ್ಣು ಪದವನ್ನ ಅಂದ್ರೆ ಮೋಕ್ಷ ಪದವನ್ನ ಮುಟ್ಟುತ್ತಾನೆ. ಲಾರ್ಡ್ ಯಮ ಕನ್ಕ್ಲೂಡ್ಸ್ ಈ ರಥ ಕಲ್ಪನಾ ಯಮಧರ್ಮರಾಯ ಈ ರಥದ ಕಲ್ಪನೆಯನ್ನ ಈ ಶ್ಲೋಕದೊಂದಿಗೆ ಮುಗಿಸ್ತಾನ. ಫೈನಲ್ ಶ್ಲೋಕ ಇದು, ರಥದ ಕಲ್ಪನೆಯಿಂದ ಇಲ್ಲಿ ಬಂದಿತ್ತು. The individual who has informed intellect as a driver of the chariot will have his mind under control like reins. ಆ ಮನಸ್ಸು ಅನ್ನುವಂತಹ ಲಗಾಮನ್ನ ಹಿಡಿದಂತಹ ಬುದ್ಧಿ ಅನ್ನುವಂತಹ ಸಾರಥಿ ಏನ್ ಮಾಡ್ತಾನ, ತನಗೆ ನಿಗದಿತವಾದ ಕಡೆನ ಆ ಇಂದ್ರಿಯಗಳನ್ನ ಓಡಿಸ್ತಾನ, ಮನಸ್ಸನ್ನ ಓಡಿಸ್ತಾನ. ಅಂತ ಮನುಷ್ಯ ಡೆಸ್ಟಿನೇಷನ್ ಆಫ್ ಜರ್ನಿ, ಅವನ ಪ್ರಯಾಣದ ಗುರಿ ಏನದ ಮೋಕ್ಷ, ಪರಮ ಪುರುಷಾರ್ಥ, ಆ ವಿಷ್ಣು ಪದ, ಆ ಶಿವಪದ. ಆ ಒಂದು ಮೋಕ್ಷ ಅನ್ನುವಂತ ಸ್ಥಾನವನ್ನ ಮುಟ್ಲಿಕ್ಕೆ ಸಮರ್ಥನಾಗ್ತಾನ. Death is not the end of journey for one with weak intellect. He does with unfulfilled desires. ನಮ್ಮ ಜೀವನದ ಕೊನೆ ಮೋಕ್ಷ ಆಗ್ಬೇಕು ಏನೋ ಸಾವಾಗ್ಬೇಕು ಅಂತ ಕೇಳಿದ್ರೆ ಸಾವಾಗ್ಬಾರ್ದ್ರಿ, ಮೋಕ್ಷ ಆಗ್ಬೇಕು ಅಂತ. Death is not the end of the journey. ನಮ್ಗೆಲ್ಲ ಉಳಿದೋದು ಈಗ ಏನಾಗತೈತಿ ವಿಚಾರ ಮಾಡ್ರಿ. ಎಲ್ಲಿದೇವಿ ನಾವು, ಎಲ್ಲಿ ಇರ್ಬೇಕಾಗಿತ್ತು, ಎಲ್ಲಿದೇವಿ? ನಮ್ಮ ಜೀವನ ಮೋಕ್ಷದಲ್ಲಿ ಕೊನೆಗಾಣತೈತೋ ಸಾಲದಲ್ಲಿ ಕೊನೆಗಾಣಾಗತೈತೋ ವಿಚಾರ ಮಾಡಿ. ಯಾವನ ಮನಸ್ಸಿನಲ್ಲಿ ಯಾವ ಆಶೆಗಳು ಇಲ್ಲವೋ, ಯಾವನ ಆಶೆ ಪರಮ ಮುಕ್ತಿಯನ್ನ ಆ ವಿಷ್ಣು ಪದವನ್ನ ಹೊಂದಬೇಕಂತಿತ್ತು ಹೊಂದಿದನೋ, ಆ ಹೊಂದಿದ ತೃಪ್ತಿಯಲ್ಲಿ ಯಾವ ಇರ್ತಾನ ಅವ ಮೋಕ್ಷ ಪದ ಅಂತ. ಇವ ಏನ ಸಾಯ್ತಾನಲ್ಲ ಮನುಷ್ಯ, ಅವ ಅನೇಕ ಆಶೆಗಳನ್ನ ಇಟ್ಕೊಂಡು ಅದು ಆಗ್ಬೇಕು ಇದು ಆಗ್ಬೇಕಂತ ಅನೇಕ ಆಶೆಗಳನ್ನ ಮನಸ್ಸಾಗಿ ಇಟ್ಕೊಂಡು ಸಾಯ್ತಾನಲ್ಲ, ಅವ ಆಶೆಗಳನ್ನ ಪೂರೈಸ್ಲಿಕ್ಕೆ ಮತ್ ಹುಟ್ಟಿ ಬರ್ತಾನೆ. ಅಂದ್ರ ನಾವು ವಿಧೇಯ ಕೈವಲ್ಯ ಹೊಂದಬೇಕಾದ್ರೆ ನಮ್ಮಲ್ಲಿ ಯಾವ ಆಶೆಗಳು ಇಲ್ಲದಂಗ ಹೋಗ್ಬೇಕು ನಾವು. ತಿಳ್ಕೊಳ್ರಿ, ಈ ಡೈಸ್ ವಿತ್ ಅನ್ಫುಲ್ಫಿಲ್ಡ್ ಡಿಸೈರ್ಸ್. ಯಾವ ಆಶೆಗಳನ್ನು ಕೂಡ ಪೂರ್ಣಗೊಳಿಸದೆ ಯಾವ ಸಾಯ್ತಾನಲ್ಲ ಅವ ಮರಣ ಹೊಂತಾನ. ಎಲ್ಲ ಆಶೆಗಳು ಯಾವ ಆಶೆಗಳು ಇಲ್ಲಪ್ಪ ನನಗ, ಎಲ್ಲ ಆಶೆಗಳನ್ನು ನಾನು ತೀರಿಸಿಕೊಂಡೆ ಅನ್ನೋ ಏನದಾನಲ್ಲ ಅವ ಮೋಕ್ಷ ಹೊಂತಾನ. ಯಾವ್ದು ಬೇಕ ನೀವ ಆಯ್ಕೆ ಮಾಡ್ಕೊಡ್ರಿ. ಸಿಂಪಲ್, ಬಹಳ ಸರಳ ಬಿಟ್ರು. ಆಶೆಗಳು ಅದಾವಂದ್ರ ಮೋಕ್ಷ ಆಗುದಿಲ್ಲ, ಮರಣ ಆಗ್ತವ. ಆಶೆಗಳು ಏನು ಇಲ್ಲ, ಮೋಕ್ಷ ಆಗ್ತದ, ಮರಣ ಆಗುದಿಲ್ಲ. ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೊಡ್ರಿ ಅಂತಾರಪ್ಪ ಅವ್ರು. In summary, the disciplines required are ಆರೋಗ್ಯ, ದಮ, ಶಮ, ವಿವೇಕ, ಅರ್ಜವಂ. ಏನ್ ಬೇಕು ಅಂತ ಸಾಧಕನಿಗೆ ಏನ್ ಬೇಕು ಅಂದ್ರೆ ಆರೋಗ್ಯ ಬೇಕು, ದಮ ಬೇಕು, ಇಂದ್ರಿಯ ನಿಗ್ರಹ ಬೇಕು, ಶಮ ಮನಸ್ಸಿನ ನಿಗ್ರಹ ಬೇಕು, ವಿವೇಕ ಬೇಕು, ಆತ್ಮನಾತ್ಮ ವಿವೇಕ ಬೇಕು, ಆರ್ಜವಂ ಸರಳ ಸ್ವಭಾವ ಬೇಕು. These are highlighted through the mantras 3 through 9 in the Ratha Kalpana. ಜ್ಞಾನ ಸಾಧನ ಟಾಪಿಕ್ is complete. ಇಲ್ಲಿಗೆ ಜ್ಞಾನ ಸಾಧನೆ ಮುಗಿಯಿತು. ನೋಡೋಣ, ಹೇಳ್ರಿ. 10ನೇ ಮಂತ್ರ ಓದ್ರಿ, ಬರ್ತೀನಿ. ನಿಮ್ಗೆ ಯಾರೋ ಬಂದಾರ, 10ನೇ ಮಂತ್ರ ಓದ್ರಿ. ಓಕೆ ಸರ್, ಓಕೆ ಓಕೆ ಓಕೆ. ಓಂ ನಮಃ ಶಿವಾಯ. ನಾವು 10ನೇ ಮಂತ್ರವನ್ನು ನೀವು ಕೂಡ್ಕೊಂಡು ಹೋದು. ಇಂದ್ರಿಯೇಭ್ಯ ಪರಾ ಅರ್ಥ, ಅರ್ಥೇಭ್ಯಶ್ಚ ಪರಂ ಮನಃ, ಮನಸ್ಸಸ್ತು ಪರಾ ಬುದ್ಧಿರ್ಬುದ್ಧಿರಾತ್ಮ ಮಹಾನ್ ಪರಃ. ಇಂದ್ರಿಯೇಭ್ಯ ಪರಾಮಹರ್ತ, ಇಂದ್ರಿಯಗಳಿಗಿಂತ ಅರ್ಥಗಳು ಹೆಚ್ಚಿನವು, ಅರ್ಥಗಳಿಗಿಂತ ಮನಸ್ಸು ಹೆಚ್ಚಿನದು.
ಮನುಷ್ಯಗಿಂತ ಬುದ್ಧಿ ಹೆಚ್ಚು, ಬುದ್ಧಿಗಿಂತ ಮಹಾನ್ ಎಂಬ ಆತ್ಮನು ಹೆಚ್ಚು. ಅರ್ಥಾತ್ ಇಲ್ಲಿ ಆತ್ಮನ ವ್ಯಾಪಕತೆಯನ್ನ, ಸೂಕ್ಷ್ಮತೆಯನ್ನ ಎರಡನ್ನೂ ಅವಲೋಕನ ಮಾಡಿ ಇದು ನಿರಪೇಕ್ಷಿಕ ಮತ್ತು ಸಾಪೇಕ್ಷಿಕ ಅನ್ನಂಥವನ್ನು ಮುಂದಿಟ್ಟುಕೊಂಡು ಆತ್ಮನ ಸೂಕ್ಷ್ಮತೆಯನ್ನ ಈ ಶ್ಲೋಕದಲ್ಲಿ ಪರಮಾತ್ಮ ನಮ್ಮ ಕಲ್ಪನೆಗೆ ತರ್ತಾ ಇದ್ದಾನೆ. ಅದನ್ನ ಗುರುಗಳು ಯಾವ ರೀತಿ ಹೇಳ್ತಾರ ಅನ್ನೋದು ನೋಡೋದು. ಅರ್ಥ ಸೆನ್ಸ್ ಆಬ್ಜೆಕ್ಟ್ಸ್ ಅರ್ಥಾತ್ ಶಬ್ದಾದಿ ವಿಷಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧು. ಅರ್ಥ ಪರಾಹಿ ಆರ್ ಸುಪೀರಿಯರ್. ಈ ಯಾವ ಸೆನ್ಸ್ ಆಬ್ಜೆಕ್ಟ್ಸ್ ಅದಾವಲ್ಲ ಅರ್ಥಗಳು, ಇವು ಹೆಚ್ಚದಾವ ಎದರಿಗಿಂತ ಇಂದ್ರಿಯೇಭ್ಯ ಟು ದಿ ಸೆನ್ಸ್ ಆರ್ಗನ್ಸ್. ನಮ್ ಇಂದ್ರಿಯಗಳದಾವಲ್ಲ ಇವುಗಳಿಗಿಂತ ಹೆಚ್ಚದಾವ ಅಂತ ಹೇಳ. ಮನಪರಂ ಮೈಂಡ್ ಈಸ್ ಸುಪೀರಿಯರ್ ಟು ದಿ ಸೆನ್ಸ್ ಆಬ್ಜೆಕ್ಟ್ಸ್. ಈ ಒಂದು ಆವ ಸೆನ್ಸ್ ಆಬ್ಜೆಕ್ಟ್ಸ್ ಗಿಂತ ಆ ಒಂದು ಶಬ್ದಾದಿಗಳಲ್ಲ, ಶಬ್ದಾದಿ ಶಬ್ದ ಸ್ಪರ್ಶ ರೂಪ ರಸ ವಿಷಯಗಳು ಅವುಗಳಿಗಿಂತ ಮನಸ್ಸು ಸುಪೀರಿಯರ್ ಅದ. ಒಂದಕ್ಕಿಂತ ಒಂದು ಶ್ರೇಷ್ಠತೆ, ಸೂಕ್ಷ್ಮ ಮತ್ತು ವ್ಯಾಪಕ. ಆಮೇಲೆ ಬುದ್ಧಿ ತು ಪರಹ, ಇಂಟೆಲೆಕ್ಟ್ ಈಸ್ ಸುಪೀರಿಯರ್ ಟು ದಿ ಮೈಂಡ್. ಬುದ್ಧಿ ತು ಪರಹ ಮನಸ. ಈ ಯಾವ ಬುದ್ಧಿ ಮನಸ್ಸಿಗಿಂತ ಶ್ರೇಷ್ಠದ. ಆಮೇಲೆ ಟು ದಿ ಮೈಂಡ್ ಮಹಾನ್ ಪರ ಈಸ್ ಸುಪೀರಿಯರ್ ಟು ದಿ ಇಂಟೆಲೆಕ್ಟ್. ಯಾವ ಮಹತ್ ಅನ್ನುವಂಥದ್ದು ಏನದಲ್ಲ ಬುದ್ಧಿಗಿಂತ ಶ್ರೇಷ್ಠ. ಹೀಗೆ ವ್ಯಾಪಕತೆಯನ್ನು ಹೇಳ್ತಾ ಹೋಗ್ತಾರೆ ಗುರುಗಳು ಯಾವ ರೀತಿ ನೋಡೋಣ. ಇದು ಶ್ಲೋಕದ ಶಬ್ದಶಃ ಅರ್ಥ. ಸೆನ್ಸ್ ಆಬ್ಜೆಕ್ಟ್ಸ್ ಆರ್ ಸುಪೀರಿಯರ್ ಟು ದಿ ಸೆನ್ಸ್ ಆರ್ಗನ್ಸ್. ಆ ವಿಷಯ ವಸ್ತುಗಳು ಇಂದ್ರಿಯಗಳಿಗಿಂತ ಶ್ರೇಷ್ಠವ. ಮೈಂಡ್ ಈಸ್ ಸುಪೀರಿಯರ್ ಟು ದಿ ಸೆನ್ಸ್ ಆಬ್ಜೆಕ್ಟ್ಸ್. ಈ ಮನಸ್ಸು ಆ ಒಂದು ವಿಷಯ ವಸ್ತುಗಳಿಗಿಂತ ಶ್ರೇಷ್ಠದ. ಇಂಟೆಲೆಕ್ಟ್ ಈಸ್ ಸುಪೀರಿಯರ್ ಟು ದಿ ಮೈಂಡ್. ಆ ಒಂದು ಬುದ್ಧಿ ಮನುಷ್ಯನಿಗಿಂತ ಶ್ರೇಷ್ಠ. ಆ ಮನುಷ್ಯನಿಗಿಂತ ಮಹತ್ವ ಶ್ರೇಷ್ಠ ಅನ್ನುವಂಥದ್ದು, ಅದೇ ಬುದ್ಧಿಗಿಂತ ಮಹತ್ವ ಶ್ರೇಷ್ಠ ಅನ್ನುವಂಥದ್ದು ಹೇಳ್ತಾ ಹೋದ್ರು. ಅದನ್ನು ಓದ್ಕೋತ ಹೋಗೋದು ಗುರುಗಳು ಬರುವವರೆಗೆ. ಟಾಪಿಕ್ ಆಫ್ ಜ್ಞಾನ. ಇಲ್ಲಿ ಜ್ಞಾನ ಸಾಧನೆಗೆ ಒತ್ತು ಕೊಟ್ಟು ಪರಮಾತ್ಮ ನಮ್ಮನ್ನ ಮುಂದ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಗಲ್ ಎತ್ಕೊಂಡು. ಯಾಕಂದ್ರೆ ನಾವ್ ಇನ್ನು ಅಜ್ಞಾನಿಗಳು ಕೂಸಿದೀವಲ್ಲ, ನಮ್ಗೆ ಸರಿಯಾಗಿ ತಿಳಿಸಿ ಓದಿಸಿ ಓಲೈಸಿ ನಮ್ಮನ್ನ ಆತ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂತದ್ದು ಒಂದು ಯುಕ್ತಿ. ನೋಡ್ರಿ ಎಷ್ಟೆಷ್ಟು ಸೂಕ್ಷ್ಮವಾದ ತತ್ವಗಳನ್ನ ಹಾಗೆ ಹೇಳ್ತಾ ಹೇಳ್ತಾ ನಮ್ಮನ್ನ ನಮ್ಮ ಗುರಿಯನ್ನ ಮುಟ್ಲಿಕ್ಕೆ ಎಷ್ಟು ಉದಾರ ಮನಸ್ಸಿಂದ ಕನಿಕರದಿಂದ ಆತ ನಮ್ಮನ್ನು ಒಯ್ತಾನೆ. In the previous verse, we saw that there is a physical teaching of Vishnu. What one requires is a dropping the notion that Vishnu consciousness or Paramatma Chaitanyam is away. It is intellectual journey. ಹಿಂದಿನ ದಿವಸ ನಾವು ಹಿಂದಿನ ಶ್ಲೋಕದಲ್ಲಿ ಒಂದು ಬೌದ್ಧಿಕ ಪ್ರಯಾಣವನ್ನ ಮಾಡಿದೀವಿ. ಯಾವ ರೀತಿ ನಮ್ಮ ಯೋಗ್ಯತೆಯನ್ನ ಉಳಿದಿರಬೇಕು, ಮನಸ್ಸು ಸಮರ್ಥ ಇರಬೇಕು, ಶರೀರ ಇಂದ್ರಿಯಾದಿಗಳು ಸಮರ್ಥ ಇರಬೇಕು. ಅರ್ಥಾತ್ ಗುರು ಬೋಧಿಸಿದಂತ ತತ್ವವನ್ನ ತಿಳ್ಕೊಳ್ಳಿಕ್ಕೆ ಎಲ್ಲಿ ನಮ್ಮ ಬ್ರಹ್ಮಚರ್ಯಾದಿ ವ್ರತಗಳು ಶಮದಮಾದಿಗಳು ಅವು ಅನುಕೂಲ ಆಗ್ತವ. ಅವುಗಳನ್ನು ಯಾರು ಗುರುಕುಲದಿಂದ ವಿಶೇಷವಾಗಿ ಎಲ್ಲಾ ಆಶ್ರಮಗಳ ಪದ್ಧತಿಯನ್ನು ಅನುಸರಿಸಿ ಆ ಒಂದು ಬುದ್ಧಿಯ ಸಾಮರ್ಥ್ಯವನ್ನ ಸರಿಯಾಗಿ ವಿವೇಚನಾ ಶಕ್ತಿಯನ್ನು ಬೆಳೆಸಿಕೊಂಡು ಅರ್ಥಾತ್ ಆತ್ಮ ಅನಾತ್ಮಗಳ ಒಂದು ಯೋಗ್ಯತೆಯನ್ನ ಪ್ರದಾನ ಮಾಡ್ಕೊಂಡು ಬಂದಿರ್ತಾರಲ್ಲ, ಅಂಥವರಿಗೆ ಮಾತ್ರ ಇದು ಆತ್ಮವಿದ್ಯೆ ಸಾಧ್ಯ ಆಗ್ತೈತೆ ಅನ್ನೋ ಒಂದು ಉದ್ದೇಶದಿಂದ ಪರಮಾತ್ಮ ಹಿಂದಿನ 2 ಶ್ಲೋಕಗಳಲ್ಲಿ ನಮ್ಮ ಜ್ಞಾನಿ ಯೋಗ್ಯತೆಗಾಗಿ ನಮ್ಮ ಶರೀರ ಮನಸ್ಸು ಬುದ್ಧಿಗಳನ್ನು ಹೊರಗೆ ಹಚ್ಚಿ ಅವುಗಳಲ್ಲಿ ಸಾಮರ್ಥ್ಯ ತುಂಬಿ ನಮ್ಮನೀಗ ಬಗಲಲ್ಲೇ ತಗೊಂಡ್ ಬಂದಿದ್ದಾನೆ. ಅರ್ಥಾತ್ ಈಗ ಇವುಗಳಿಗೆ ಯೋಗ್ಯತೆ ಇದೆ, ಇವಳಿಗೆ ನಾ ಹೇಳ್ತಕ್ಕಂತ ವಿಷಯ ಸಾಮರ್ಥ್ಯದ ಬಲ ಬಂದದ. ಯಾಕೆ ರೆಸಿಸ್ಟೆನ್ಸ್ ಪವರ್ ಅಂತಾರ, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇತ್ತು ಅಂತಂದ್ರ ಎಂಥ ಬ್ಯಾಕ್ಟೀರಿಯಾಗಳು ಬರ್ಲಿ, ವೈರಸ್ಗಳು ಬರ್ಲಿ, ಅವು ಹೊಡೆದಾಕಿ ಬಿಡ್ತಾವು.
ಹಾಗೆ ಈ ನಿತ್ಯಾನಿತ್ಯ ವಿವೇಕ ನಮ್ಮಲ್ಲಿ ಬಂತು ಅಂತಂದ್ರ ಎಷ್ಟೇ ವಿಷಯಗಳ ಆಸಕ್ತಿ ತೋರಿಸಿ ನಮ್ಮನ್ನು ಮುಚ್ಚಿದ್ರು ಕೂಡ ನಾವು ಒಂದು ಹೆಜ್ಜೆ ಹಿಂದೆ ಸರಿಯದೆ ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ಮುಂದೆ ಹೋಗ್ತೇವೆ ಹೊರತಾಗಿ ಹಿಂದೆ ನೋಡು ಪ್ರಶ್ನೆನೇ ಇಲ್ಲ. ಯಾಕೆ? ಮುನ್ನುಗ್ಗು ಅನ್ನುವಂತದ್ದೇ ನಮ್ಮಲ್ಲಿ ಛಲ ಬಲ ಇರ್ತಾ ಇದೆ. ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ, ಹೇಗೆ ವಾಟ್ ಒನ್ ರಿಕ್ವೈರ್ಸ್ ಇಸ್ ಡ್ರಾಪಿಂಗ್ ದ ನೋಷನ್. ಈ ಪ್ರಾಪಂಚಿಕ ಆಸಕ್ತಿಯನ್ನ ನಾವು ಪೂರ್ಣವಾಗಿ ಕೈ ಬಿಟ್ಟು ಈ ಯಾವ ಒಂದು ಸ್ವರೂಪಕ್ಕೆ ಬರಬೇಕಾಗ್ತದೆ. ಉಪನಿಷತ್ ಗಿವ್ಸ್ ಎ ಪ್ರೋಗ್ರೆಸಿವ್ ಎಲಾಬರೇಷನ್. ಹೀಗೆ ಹಂತ ಹಂತವಾಗಿ ಬೆಳವಣಿಗೆಯನ್ನ ನಮ್ಮಲ್ಲೇ ಹೋಗ್ತದ. ಅದು ಒಮ್ಮಿಗಿನ ಹೊಟ್ಟೆಯೊಳಗಿನ ಕೂಸ ಹೇಳಿದ್ರ ಉದಾಹರಣೆ, ಅದು 9 ತಿಂಗಳ ಪರ್ಯಂತರ ಬೆಳೀತಾ ಹೋದಾಗ ಒಂದು ಸನ್ನದ್ಧರಾಗಿ 9 ತಿಂಗಳು 9 ದಿವಸ ನಂತರ ಸದೃಢವಾದಂತ ಕೂಸ, ಆರೋಗ್ಯಯುತವಂತ ಕೂಸ ಹೊರಗೆ ಬರ್ತದೆ. ಇಲ್ಲಾಂದ್ರೆ ಅಲ್ಲೇ 7-8 ತಿಂಗಳದಾಗ ದುರ್ಬಲ ಆಗ್ತದ. ಹುಟ್ಟತಾವ ಕರೆ ದುರ್ಬಲ ಇರ್ತಾವ, ಇಂದ್ರಿಯಗಳು ಸಬಲ ಇರುವುದಿಲ್ಲ, ನೆನಪಿನ ಶಕ್ತಿ ಇರುವುದಿಲ್ಲ, ಅಥವಾ ಒಂದೊಂದು ಅಲ್ಲೇ ಗರ್ಭಪಾತ ಆಗ್ತಾವ. ಹಾಗೆ ಇವ ಪತನ ಹೊಂತಾನೆ. ಈ ಸಾಮರ್ಥ್ಯ ಮನಸ್ಸು ಬುದ್ಧಿಗಳು ಇಲ್ಲದೆ ಹೋದರೆ ಶರೀರ ಅದೃಢದ, ಅಶಕ್ತದ, ಮನಸ್ಸು ಅಶಕ್ತದ, ಬುದ್ಧಿಗೆ ಸಾಮರ್ಥ್ಯ ಇಲ್ಲ, ವಿವೇಕ ಶಕ್ತಿ ಶೂನ್ಯದ. ಅಂದ್ರೆ ಏನ್ ಮಾಡೋದು? ಆಗುದಿಲ್ಲ. ಅಧ್ಯಾತ್ಮ ಅವ ತಲೆಯ ಬಾಯಿ ಹೋಗಿ ಬಿಡ್ತಾನೆ, ಅಥವಾ ನಡುವೆ ಕೈ ಬಿಡ್ತಾನೆ. ಇದೆಲ್ಲ ನೋಡ್ಕೊಂಡ್ ಬಂದೀವಿ ನಾವು. ಅಸಮರ್ಥ ಮನಸ್ಸಿತ್ತಂದ್ರೆ ಏನಾಗ್ತದ? ಆದ್ದರಿಂದ ಆಧ್ಯಾತ್ಮಿಕ ಬರಬೇಕಾದ್ರೆ ಬಹಳ ನಾವು ಸದೃಢರಾಗಿರ್ಬೇಕು. ಎಲ್ಲಾ ದೃಷ್ಟಿಯಿಂದ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗಿರಬೇಕು. ಫಿಸಿಕಲಿ, ಮೆಂಟಲಿ, ಮಾರಲಿ, ಆಫ್ ಕೋರ್ಸ್ ಸ್ಪಿರಿಚುವಲಿ ಅನ್ನುವಂತ ಬಲ ನಮಗ್ ಬಂದೇ ಬರ್ತಾ ಇದೆ ಅನ್ನೋದೇ ಈ ಶ್ಲೋಕದ ಅರ್ಥ. ಹಾಗೆ ನಮ್ಮನ್ನ ಹಂತ ಹಂತವಾಗಿ ಮೇಲ್ ಒಯ್ತಾ ಇದ್ದಾನೆ. ನಮ್ಮ ಗುರಿ ಗಗನದೆಡೆಗೆ ಇದೆ. ಗಗನ ಅಂದ್ರೆ ಇಲ್ಲೇ ಮುಕ್ತಿ ಎಡೆಗೆ. The intellect cannot grasp the attributelessness consciousness because of the intellect used only to the object. ನಾವು ಈ ವಿಷಯ ವಸ್ತುಗಳಿಗೆ ಹೈತುಕೊಂಡಿದ್ದಾಗ ನಮಗೆ ಮುಂದಿನ ದಾರಿ ತೋರೋದಿಲ್ಲ. ಕುರುಡಾಗ್ತದೆ ಬುದ್ಧಿ, ಮಂದಾಗ್ತದ, ಮುಮುಕ್ಷತ್ವ ಹುಟ್ಟುವುದಿಲ್ಲ. ಹೀಗಾಗಿ ನಾವು ಮುಂದೆ ಹೋಗ್ಬೇಕಾಗಿತ್ತಂದ್ರ ನಮ್ಮ ಮನಸ್ಸು ರೂಪವಾದಂತ ಕನ್ನಡಿ ಅಥವಾ ಅಂತಃಕರಣ ರೂಪ ಕನ್ನಡಿ ಸ್ವಚ್ಛ ಇರಬೇಕು, ಕಣ್ಣುಗಳು ಶುದ್ಧವಾಗಿರ್ಬೇಕು. ಅರ್ಥಾತ್ ನಮ್ಮ ಕಣ್ಣುಗಳಂದ್ರೆ ವಿವೇಕ ಶಕ್ತಿ ಶುದ್ಧ ಇತ್ತಂದ್ರ ಮುಂದಿನ ದಾರಿ ಸುಗಮ ಕಾಣ್ತದ, ರಥ ಸಾಕ್ತದ. ಆ ದಾರಿ ಒಳಗ, ಆ ಮಾರ್ಗದಲ್ಲಿ ಇಂದ್ರಿಯಗಳು ಸರಿಯಾಗಿ ಹೋಗ್ತಾವ. ನಾವು ಗುರಿ ಮುಟ್ಲೇಬೇಕಲ್ಲ. ಹಾಗೆ ಪರಮಾತ್ಮನ ಒಂದು ಉದ್ದೇಶ ನೋಡ್ರಿ, ಹೇಳ್ತಾರ ಅವ್ರು, ನಿರ್ಗುಣ ಚೈತನ್ಯ ಹೋಗ್ಬೇಕಾಗಿತ್ತು ಅಂದ್ರೆ ಅಗರ ಎಲ್ಲ. ಆದ್ರಿಂದ ಪರಮಾತ್ಮ ಅವ್ ಗೊತ್ತದ ನಮ್ಮ ಮಕ್ಕಳಿಗೆ ಮಂದದ ಇವಕ್ಕೆ ಬುದ್ಧಿ ಒಂದ್ ಸ್ವಲ್ಪ ತೀಕ್ಷ್ಣ ಮಾಡೋಣ, ಇವನ್ ಮುಂದೆ ಒಯ್ಯೋಣ ಅಂತ ತಿಳ್ಕೊಂಡು ಕರುಣಿಸಿ ನಮ್ಮನ್ನ ಬೆನ್ ಚಪ್ಪೈಸಿ ಒಯ್ತಿದ್ದಾನೆ. ಅವ್ರ ಇಂಟೆಲೆಕ್ಟ್ ಇಸ್ ಯೂಸ್ಡ್ ಬೈ ಟು ದಿ ಆಬ್ಜೆಕ್ಟ್ಸ್. ಅದಕ್ಕೆ ಹತ್ಕೊಂಡಿತ್ತಂದ್ರೆ ಆಗೋದಿಲ್ಲ. ಅದು ಉಪನಿಷತ್ the seeker gradually from saguna to nirguna chaitanyam. ನೋಡ್ರಿ ಪರಮಾತ್ಮ ಎಷ್ಟು ಕರುಣಾಶಾಲಿ ಅನ್ನೋದು ಗೊತ್ತ. ಸಗುಣ ರೂಪದಿಂದ ಒಂದು ಪೆಪ್ಪರ್ ಮಿಠಾಯಿ ಕೊಟ್ಟು ರುಚಿ ಹಚ್ಚಿ ನಮ್ಮನ ಹಂಗಾರ ಪಾಪ ತಗೋ ಸಿಯದಲ್ಲ ನಿನಗ, ತಿನ್ನು ಹಂಗ ಹೇಳಿ ಬಾಳ ತಿನ್ಬಾರದು. ನೋಡು, ಇದನ್ನ ಬಾಳ ತಿನ್ನೋದ್ರಿಂದ ಹಲ್ಲು ಹುಳುಕಾಗ್ತಾವ, ಅದ್ರ ಜೊತೆಗೆ ನಮ್ಮ ಒಳಗ ರೋಗಾದಿಗಳು ಬರ್ತಾವಪ್ಪ. ಅದಕ್ಕ ಇದು ಸರಿ ಅಲ್ಲ ಅಂತ ಅದನ್ನ ಬಿಡಿಸಿ ಮತ್ತೆ ಮುಂದುವೈತಾನೆ. ಹಾಗೆ ಇಲ್ಲಿ ಫಾರ್ಮ್ಲೆಸ್ ನಿರ್ಗುಣದಿಂದ ಸಗುಣದಿಂದ ನಿರ್ಗುಣದೆಡೆಗೆ ಅದ್ರ ರುಚಿ ಬಿಡಿಸಿ ನಿರ್ಗುಣಕ್ಕೆ ತಗೊಂಡ್ಬರ್ತಾನೆ. ಸಗುಣ ನೋಡಪ್ಪ, ಅದರಿಂದ ಬುದ್ಧಿಯಲ್ಲಿ ಓಡಬಾರದು. ಅದಕ್ಕೆ ಮೂಲ ಕಾರಣ ಏನದ? ನಿರ್ಗುಣ ರೂಪ ಪರಮಾತ್ಮದ ಅಂತ ತಿಳ್ಕೊಂಡು ಈ ಒಂದು ಯುಕ್ತಿಯನ್ನ, ಕಲೆಯನ್ನ ಹೇಳ್ತಾ ಇದ್ದಾನೆ. ಈ ನೋಡಪ್ಪ, ನೀ ಏನ್ ತಿಳ್ಕೊಂಡಿಯಲ್ಲ, ಸೆನ್ಸ್ ಆಬ್ಜೆಕ್ಟ್ಸ್ ಅಂತ ತಿಳ್ಕೊಂಡಿಯಲ್ಲ, ಇವುಗಳಿಗಿಂತ ಇನ್ನೊಂದು ಆಡ್ದೈತು. ಯಾವ್ದು ಗೊತ್ತದನೆ ನಿನಗ? ಇಂದ್ರಿಯಗಳದಾವ, ಇವಕ್ ಮೂಲ ಯಾವ್ದಾವ? ಸೆನ್ಸರಿ ಆರ್ಗನ್ಸ್. ಇವು ಮುಟ್ಟಲ್ಲು. ಇವು ಇದ್ರಿಟ್ ನೋಡ್ತಕ್ಕಂಥದ್ದು ಯಾವುದು? ಇದನ್ನ ಭೋಗ ಮಾಡೋದು ಯಾವುದು? ಇಂದ್ರಿಯಗಳಿಗೆ ಮುಖ್ಯವಾದ ಮನಸ್ಸದ. ಆ ಮನುಷ್ಯನ ಪ್ರೇರಣೆಯಿಂದ ಇಂದ್ರಿಯಗಳು ನಡೀತಾವಪ್ಪ. ಇಂದ್ರಿಯಗಳು ಮುಖ್ಯ ಅಲ್ಲ. ಓ ಹೌದಂದವ. ಅವಾಗ ಏನಂದ? ಹೌದ್ರಿ, ಮನಸ್ಸು ಮುಖ್ಯದ. ಮನಸ್ಸು ಮುಖ್ಯ ಅಲ್ಲೋ, ಮನಸ್ಸು ಬುದ್ಧಿ ಆಂಡ್ರದ. ಬುದ್ಧಿ ಸರಿಯಾಗಿ ಸಮರ್ಥಿತ್ತಂದ್ರ ಮನಸ್ಸನ್ನ ಹೆಂಗ್ ಪಳಮಿಸಿ ಅನ್ನೋದು ಗೊತ್ತದ. ಅದಕ್ಕಿಂತ ಸೂಕ್ಷ್ಮ ಮತ್ತು ವ್ಯಾಪಕ ಯಾವ್ದದ? ಬುದ್ಧಿದ. ಬುದ್ಧಿನೂ ಅಲ್ಲ, ಮತ್ ಮುಂದೆ ಹೋಗ್ತಾನೆ.
ಬರ್ತಾನೆ. ಬುದ್ಧಿ ಕೂಡ ಸ್ಥೂಲದ ಅಷ್ಟೆಲ್ಲ, ಇದಕ್ಕಿಂತ ವ್ಯಾಪಕವಾದಂತದ್ದು ನಿರಪೇಕ್ಷವಾದಂತ ಯಾವ್ದದ ಇನ್ನೊಂದದ ಮಹತ್ವದ. ಆ ಮಹತ್ವ ಅಲ್ಲ, ಇದು ಕೂಡ ಇದಕ್ಕಿಂತ ವ್ಯಾಪಕ ಸೂಕ್ಷ್ಮ ಏನದ ಆತ್ಮ ಅದ ಅಂತ. ಹಿಂಗ ಹಂತ ಹಂತವಾಗಿ ನಮ್ಮನ್ನ ಸಣ್ಣ ಮಕ್ಕಳಿಗೆ ಹೇಳಿದಂಗ ಓಲೈಸ್ತಾ ನಮ್ಮನ್ನ ಮೇಲೆ 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 ಕರ್ಕೊಂಡು ಹೋಗಿ ಆತ್ಮ ಸ್ವರೂಪ ತಲೆ ಮೇಲೆ ಹತ್ತಿಸ್ಕೊಂಡ್ ಬಿಡ್ತಾನೆ ಪರಮಾತ್ಮ. ಎಷ್ಟು ಕರುಣಾಶಾಲಿ ಗುರು ರೂಪ ಪರಮಾತ್ಮ. ಗುರು ಸಾಕ್ಷಾತ್ ನೋಡ್ರಿ ಪರಮಾತ್ಮ ಅಂತ. ಟು ದಿ ಇಂಟೆಲೆಕ್ಚುವಲ್ ಪರ್ಸನಾಲಿಟಿ, ನೋಡ್ರಿ ಎಲ್ಲಿಗೆ ಹೋಯ್ತ ನಮ್ ಪರ್ಸನಾಲಿಟಿ. ಫಿಸಿಕಲ್ ಪರ್ಸನಾಲಿಟಿ ಬಿಡಿಸಿದ, ಈಗ ಬೌದ್ಧಿಕವಾದಂತ ಪರ್ಸನಾಲಿಟಿ ತಗೊಂಬಂದ. ಟು ದಿ ಸ್ಲೀಪ್ ಪರ್ಸನಾಲಿಟಿ, ಆನಂದಮಯ, ಅಂಡ್ ದೆನ್ ಟು ದಿ ಆತ್ಮ, ಅಲ್ಲಿಂದ ನಮ್ಮನ್ನ ಆನಂದಮಯ ಕೋಶಕ್ಕೆ ಕರ್ಕೊಂಡ್ ಬರ್ತಾನೆ, ಇವೆಲ್ಲ ಬಿಡಿಸ್ತಾನೆ ಅಂತ. ಅನ್ನಮಯ, ಪ್ರಾಣಮಯ ಅಥವಾ ಮನೋಮಯ, ವಿಜ್ಞಾನಮಯಕ್ಕೆ ಬಂದು ಆನಂದದಲ್ಲಿ ನೋಡಿ ಯಾವ ಇಲ್ಲ ಇಲ್ಲಪ್ಪ ಇಲ್ಲಿ, ಅದರಿಂದ ಮುಂದೆ ನಾವು ಹೋಗ್ಬೇಕು ಅನ್ನುವಂಥದ್ದು ಹೇಳ್ತಾನೆ ಅರ್ಥ. ಆನಂದಮಯ ಅಂಡ್ ದೆನ್ ಟು ದಿ ಆತ್ಮ, ಅವಳಿಗೆ ವಿಲಕ್ಷಣವಾದಂತ ಈ ಆನಂದ ಇದು ತೋರಿ ಅಡಗ್ತದಪ್ಪ. ಅದು ನಿದ್ರಿ ಮಾಡುವಾಗ ಎಷ್ಟ ಅದ, ಸುಪ್ತಿಯಲ್ಲಿ ಎಷ್ಟ ತೋರ್ತದ. ಆವರಣದಿಂದ ಕೂಡಿದ ನಿರಾವರಣವಾದಂತ ಪರಿಪೂರ್ಣವಾದಂತ ವೃತ್ತಿ ಸಹಿತವಾದಂತ ಚೈತನ್ಯದ ಅದನಿನ ಆತ್ಮ ಸ್ವರೂಪದ ಅನ್ನುವಂಥದ್ದು ಹಂತ ಹಂತವಾಗಿ ವೇದಾಂತಕ್ಕೆ ನಿಲುವಿಗೆ ತರ್ತಾನೆ ಪರಮಾತ್ಮ. That is discrimination of the grossed body and gradual identification with the substance components of progressing from the body to the mind, mind to intellect, intellect to bliss to atma. ನೋಡ್ರಿ ಹೆಂಗದ ಮಾರ್ಕ್ ಚೈನ್ ರಿಯಾಕ್ಷನ್ ಅಂತಾರ. ಒಂದ್ ಹೇಳಿದ್ರೆ ಎಳಿ ಜಗಿದ್ರ ಆಚರಣ ನುಂಗಾಕ್ ಬರ್ಬೇಕು. ಹೆಂಗ ಪರಮಾತ್ಮ ನಮಗೆ ಯುಕ್ತಿ ಕೊಡಾನೆ. ಹೇಗೆ ನೋಡ್ರಿ, ಬಾಡಿ ಟು ಮೈಂಡ್ ಎಲ್ಲಿಂದ ಕರ್ಕೊಂಡು ಬಂದ, ಶರೀರ ಬಿಡಿಸಿದ, ಅದರ ಒಂದು ಅಜ್ಞತೆಯನ್ನ ಬಿಡಿಸಿದ. ಇದ ನಾನ್ ಅಂತಿದ್ದೆ, ಇದಕ್ಕಿಂತ ಇನ್ನೊಂದು ಶ್ರೇಷ್ಠದ ಇಂದ್ರಿಯಗಳು, ಅದಕ್ಕಿಂತ ಪರ ಅವು ಶ್ರೇಷ್ಠ ಅದಾವಪ್ಪ. ಆ ಇಲ್ದ ಇದು ನಡೀತೈತೇನೆ ಶರೀರ, ಅದಕ್ಕೆ ಅವು ಶ್ರೇಷ್ಠ ಅದಾವ, ಮುಖ್ಯ ಅವು ಆತ್ಮ ಅದಾವ. ಅವು ಇಂದ್ರಿಯಗಳು ಅದರಿಂದ ನಡೀತಾವಪ್ಪ, ಪ್ರಾಣದಿಂದ ನಡೀತಾವ. ಪ್ರಾಣ ಶ್ರೇಷ್ಠ. ಪ್ರಾಣನು ಕೂಡ ಬಂಧಿಸ್ಕೊತೈತಿವು, ಅದು ಕೂಡ ಅಲ್ಲ, ಅದು ಮನಸ್ಸು ಬೇಕು. ಮನಸ್ಸು ಶ್ರೇಷ್ಠ ಅಲ್ಲ, ಬುದ್ಧಿ. ಹಿಂಗ ನಮ್ಮನ್ನ ರಮೇಶ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಬ್ಸ್ಟರ್ ಕಾಂಪೋನೆಂಟ್ಸ್, ಅದು ಸೂಕ್ಷ್ಮತೆ ಆದಂತ ಅವುಗಳನ್ನ ವಿಂಗಡಿಸಿ ವಿಂಗಡಿಸಿ ನಮ್ಮನ್ನ ತಿಳಿತಾ ಹೋಗ್ತಾ. ಪ್ರೋಗ್ರೆಸಿಂಗ್ ಫ್ರಮ್ ದ ಬಾಡಿ ಟು ದಿ ಮೈಂಡ್, ಇಂಟೆಲೆಕ್ಟ್ ಟು ದಿ ಪ್ಲೇಸ್. ನಂತರ ಆತ್ಮ ಕರ್ಕೊಂಡು ಹೋಗ್ತಾನೆ. ಈಚ್ ಲೇಟರ್ ಕೋಶ ಈಸ್ ಸಬ್ಸ್ಟಲ್. ಪ್ರತಿಯೊಂದು ಏನದಾವಲ್ಲ ಒಂದಕ್ಕಿಂತ ಸೂಕ್ಷ್ಮ ಅದಾವ, ವ್ಯಾಪಕ ಅದಾವ. ಅನ್ನಮಯಕ್ಕಿಂತ ಪ್ರಾಣಮಯ, ಆಮೇಲೆ ಅದಕ್ಕಿಂತ ಮನೋಮಯ, ಈಗ ಹೋಗಿ ವಿಜ್ಞಾನಮಯ ಅಂತ ಬಂದು ಆತ್ಮ ಸ್ವರೂಪಕ್ಕೆ ಬಂದ ಹಚ್ತಾನೆ. ಈಚ್ ಲೇಟರ್ ಕೋಶ ಹೇಳ್ರಿ, ಯಾರೋ ಮಾತಾಡ ಬಂದ್ರೇನ ಗುರುಗಳು? ಬಂದೇನಿ. ಇಲ್ಲಿ ಹೇಳ್ರಿ. ಪಂಚಕೋಶದ ಮೂಲಕ ಏನ್ ಮಾಡತ್ತಾರ, ವಿವೇಕ ಮಾಡಕತ್ತಾರ. ಪಂಚಕೋಶಗಳ ವಿವೇಕ ಮಾಡ್ತಾ ಆ ದಾರಿಯಿಂದ ಗುಣಾತ್ಮವನ್ನ ದಾಟಿ ಆತ್ಮನಲ್ಲಿ ನೆಲೆಯಾಗ ನಿಲ್ಲುವಂತಹ ಒಂದು ಮಾರ್ಗವನ್ನು ಹೇಳಾಕತ್ತಾರ. ಇನ್ನೊಮ್ಮೆ ಹೇಳ್ರಿ ಅಂತಿದ್ರೆ ಯಾರೋ, ಈಗ ಇನ್ನೊಮ್ಮೆ ಹೇಳಾಕತ್ತಾರ, ಕೇಳ್ರಿ, ಬರ್ಕೊಡ್ರಿ. ಅದ್ರಂಗ ನಿಧಿಧ್ಯಾಸನ ಮಾಡ್ರಿ. ದೇಹದಿಂದ ನನ್ನ ಮೊದಲ ಅಜ್ಞಾನ ಕಾಲದಾಗ ದೇಹವೇ ನಾನು ಅಂತಿದ್ದೆ. ದೇಹಕ್ಕಿಂತ ಸೂಕ್ಷ್ಮ ಮತ್ತು ಇಂದ್ರಿಯಗಳಲ್ಲಿ ನಾನು ಅನ್ನುವಂಥದ್ದು ಅಭಿಪ್ರಾಯ ಅದು. ಇಂದ್ರಿಯಗಳಿಗಿಂತ ಸೂಕ್ಷ್ಮವಾದದ್ದು ವ್ಯಾಪಕವಾಗಿರುವಂತ ಮನಸ್ಸಿನಲ್ಲಿ ನಾನು ಅನ್ನುವುದದ. ಮನಸ್ಸಿಗಿಂತ ಸೂಕ್ಷ್ಮ ವ್ಯಾಪಕ ಇರುವಂತಹದ್ದು ಬುದ್ಧಿಯಲ್ಲಿ ನಾನು ಅನ್ನುವುದದ. ಬುದ್ಧಿಗಿಂತನೂ ಹೆಚ್ಚಿಗೆ ಸೂಕ್ಷ್ಮ ವ್ಯಾಪಕವಾಗಿರುವಂತಹದ್ದು ಆನಂದಮಯ ಕೋಶ. ಅದಕ್ಕ ಪಂಚಕೋಶ ವಿವೇಕ ಅಂತಾರ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಆಮ್ಯಾಗ ಆನಂದಮಯ ಕೋಶ. ಇವ 5 ಕೋಶಗಳು ಅನಾತ್ಮದವ. 5 ಕೋಶಗಳ ಆಚೆಗೆ ಇರುವುದು ನನ್ನ ಸ್ವರೂಪದ ಅಂತ ತಿಳ್ಕೊಳಕ್ ಬರ್ತದ. ಇಲ್ಲೇ ಪ್ರಯಾಣ ಭೌತಿಕ ಪ್ರಯಾಣ ಇಲ್ಲ. ಕಿಲೋಮೀಟರ್ ಗಾಡಿ ತಗೊಂಡು ಹೋಗುವಂತದ್ದಿಲ್ಲ ಇಲ್ಲಿ ಪ್ರಯಾಣ. ಭೌತಿಕ ಪ್ರಯಾಣ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಅಂತರ ಇಲ್ಲ. ಬ್ರಹ್ಮ ತತ್ವ ಅದು ಇಲ್ಲೇ ಅದ. ಮತ್ತ ಅಂತರ ಹೆಂಗದ ಅಂದ್ರ ಅದು ಭೌತಿಕ ಅಂತರ ಅದ. ದೂರ ಎಷ್ಟು ದೂರ ಅದ ಅಂತಂದ್ರ ಅದು ಕಿಲೋಮೀಟರ್ ಗಟ್ಟಲೆ ಇಲ್ಲ ಅಳತೆ.
ಮತ್ ಹೆಂಗ ದೂರ ಅದ ಅಂದ್ರ ಬುದ್ಧಿಮತ್ತೆಯಿಂದ ದೂರ ಅದ. ಬುದ್ಧಿ ಸೂಕ್ಷ್ಮ ಅಂತಂದ್ರ ವಿಷಯ ಗ್ರಹಣ ಆಗ್ತದ, ಬುದ್ಧಿಯಿಂದ ಸ್ಥೂಲ ಆತಂದ್ರ ಅದು ಬೆಳಗುದಿಲ್ಲ. ಇಷ್ಟ ಅದ, ಬುದ್ಧಿ ಸೂಕ್ಷ್ಮ ಆಗ್ಬೇಕು. ಆ ವ್ಯಾಪಕ ತತ್ವಕ್ಕೆ ಪ್ರಯಾಣ ಇಲ್ಲಿ ಭೌತಿಕ ಪ್ರಯಾಣ ಬೇಕಾಗಿಲ್ಲ ಅಂತ. ಬುದ್ಧಿಯಿಂದ ಪ್ರಯಾಣ ಮಾಡಬೇಕು, ವಿವೇಕ ಶಕ್ತಿಯಿಂದ ಪ್ರಯಾಣ ಮಾಡುವುದ. ಆತ್ಮತತ್ವವನ್ನ ಇದೆ ಇಲ್ಲೇ ಈಗಲೇ ಈಗ ಗುರುತಿಸಬಹುದು. ಅದನ್ನ ಹೇಳಕತ್ತಾರು. ಈಚ್ ಲೇಟರ್ ಕೋಶ ಈಚ್ ಸಟ್ಲರ್ ಅಂದ್ರೆ ಸೂಕ್ಷ್ಮ ಮತ್ತು ವ್ಯಾಪಕ. ಅನ್ನಮಯ ಕೋಶಕ್ಕಿಂತ ಪ್ರಾಣಮಯ ಕೋಶ ವ್ಯಾಪಕದ, ಸೂಕ್ಷ್ಮದ. ಆ ಪ್ರಾಣಮಯ ಕೋಶಕ್ಕಿಂತ ಮನೋಮಯ ಕೋಶ ಇನ್ನೂ ಸೂಕ್ಷ್ಮದ, ಇನ್ನೂ ವ್ಯಾಪಕದ. ಆ ಮನೋಮಯ ಕೋಶಕ್ಕಿಂತ ವಿಜ್ಞಾನಮಯ ಕೋಶ ಬುದ್ಧಿ ಐತಲ್ಲ, ಅದು ವ್ಯಾಪಕದ ಮತ್ತು ಸೂಕ್ಷ್ಮ. ಆ ವಿಜ್ಞಾನಮಯ ಕೋಶಕ್ಕಿಂತ ಆನಂದಮಯ ಕೋಶ ಇನ್ನೂ ವ್ಯಾಪಕದ ಮತ್ತು ಸೂಕ್ಷ್ಮದ. ಆ ಆನಂದಮಯ ಕೋಶಕ್ಕಿಂತ ಎಷ್ಟೋ ಪಟ್ಟು ವ್ಯಾಪಕ ಮತ್ತು ಎಷ್ಟೋ ಪಟ್ಟು ಸೂಕ್ಷ್ಮದ ಆತ್ಮತತ್ವ. ಆತ್ಮತತ್ವವೇ ನಾನು ಅಂತ ಗುರುತಿಸುವುದು ಪಂಚಕೋಶ ವಿವೇಕದ ಒಂದು ದಾರಿ ಕ್ರಮ. ಈ ದಾರಿ ಒಳಗೆ ಹೋಗಿ ಆತ್ಮನನ್ನ ಗುರುತಿಸ್ರಿ ಅಂತ ಹೇಳಕತ್ತಾರ. ಈಚ್ ಲೇಟರ್ ಕೋಶ ಈ ಸಟ್ಲರ್, ಸ್ಟ್ರಾಂಗರ್ ಅಂಡ್ ಕ್ಲೋಸರ್ ಟು ಒನ್ಸ್ ನೇಚರ್ ಅಂತಾರ. ಅನ್ನಮಯ ಕೋಶಕ್ಕಿಂತ ಪ್ರಾಣಮಯ ಕೋಶ ಆತ್ಮನಿಗೆ ಸಮೀಪದ. ಆ ಪ್ರಾಣಮಯ ಕೋಶಕ್ಕಿಂತ ಆ ಮನೋಮಯ ಕೋಶ ಆತ್ಮನಿಗೆ ಬಹಳ ಹತ್ರದ. ಆ ಮನೋಮಯ ಕೋಶಕ್ಕಿಂತ ವಿಜ್ಞಾನಮಯ ಕೋಶ ಆತ್ಮನಿಗೆ ಇನ್ನೂ ಹತ್ರದ. ಆ ವಿಜ್ಞಾನಮಯ ಕೋಶಕ್ಕಿಂತನೂ ಆನಂದಮಯ ಕೋಶ ಆತ್ಮನಿಗೆ ಇನ್ನೂ ಹತ್ರದ. ಹಿಂಗ ಒಂದಕ್ಕೊಂದು ಸಮೀಪ ಅದಾವ ಮತ್ತು ಒಂದಕ್ಕೊಂದು ವ್ಯಾಪಕ ಅದಾವ ಮತ್ತು ದೊಡ್ಡವದಾವ, ಸೂಕ್ಷ್ಮದವ. ಅದನ್ನ ಹೇಳಕತ್ತಾರ. ಇನಿಷಿಯಲಿ ದ ನೀಡ್ಸ್ ಆಫ್ ದ ಬಾಡಿ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಪರ್ಸನ್. ಮನುಷ್ಯನಿಗೆ ಮೊದಲ ತಾನು ದೇಹ ಅಂತ ತಿಳ್ಕೊಂಡಾಗ ಆ ದೇಹದ ಹಸಿವು ಮತ್ತು ನಿರಡಿಕೆಗಳನ್ನ ಪೂರೈಸುವುದೇ ಅವನ ಧರ್ಮ ಆಗಿದೆ. Then the emotions need become important, especially when one becomes older and older. ಹೆಂಗ ವಯಸ್ಸು ಹಾಕೊಂತ ಹೋಗ್ತದೆ, 40, 50, 60 ದಾಟ್ಕೊಂತ ಹೋಗ್ತದೆ. ಆ ವಿಷಯಗಳಲ್ಲಿ ಆಸಕ್ತಿ ಕಮ್ಮಿ ಆಗ್ತದ, ಭಾವನಾತ್ಮಕ ಸಮಸ್ಯೆಗಳು ಚಾಲು ಆಗ್ತಾವ. The older the person would sacrifice the physical needs of the emotional support, especially the older parents longing to be with their children. Less food survived by the children is better than more food by the servant. ಹೆಂಗ ಭಾವುಕರಾಕಾರ, ವಯಸ್ಸಾಗ್ತದ, ಅವಾಗ ತಮ್ಮ ಮಕ್ಕಳು ತಮ್ಮನ್ನು ನೋಡ್ಬೇಕು ಅಂತ ಬಯಸ್ತಾರ. ಮತ್ತೊಬ್ಬರ ಮ್ಯಾಗ ಅವಲಂಬಿತರಾಕಾರ, ಭಾವುಕರಾಕಾರ. The intellectual needs trump the emotional needs. For example, even though it is emotionally difficult to part with the son or daughter going away from home for higher studies or job, the parents through discrimination understand the value of such separation, even though it causes emotional pain. ಮಕ್ಕಳು ಓದಲಿಕ್ಕೆ ಬೇರೆ ಸ್ಥಳಕ್ಕೆ ಹೋಗ್ತಾರ, ಬೇರೆ ಊರಿಗೆ ಹೋಗ್ತಾರ, ಬೇರೆ ದೇಶಕ್ಕೆ ಹೋಗ್ತಾರ, ನೌಕರಿ ಸಲುವಾಗಿ ಹೋಗ್ತಾರ ಅಂತಂದ್ರ ಆ ಒಂದು ಏನದ ಆ ಬೇರೆ ಹೋಗ್ತಾರ ಅನ್ನುವಂತ ನೋವು ಏನದ, ಆ ನೋವು ಸಹನೆ ಆಗುದಿಲ್ಲ. ಶಂಕರಾಚಾರ್ಯ, ದ ಸಟ್ಲರ್ ದ ಪರ್ಸನಾಲಿಟಿ ದ ಮೋರ್ ಇಟ್ ಪರ್ವೇಟ್ಸ್ ಅಂತಾರ ಶಂಕರಾಚಾರ್ಯರು. ಹೆಂಗ ಸೂಕ್ಷ್ಮ ಅಥ ಸಮಸ್ಯೆ ಅದು ಅಷ್ಟು ವ್ಯಾಪಕವಾಗಿ ಅದ ಅಂತ ನೋಡಿ. ದ ಸಟ್ಲೆಸ್ಟ್ ಆತ್ಮ ಮೇ ಬಿ ದ ನೇಚರ್ ಆಫ್ ಆಲ್ ಪರ್ವೇಡಿಂಗ್ ಒನ್. ಯಾವ್ದು ವ್ಯಾಪಕ ಐತಿ ಅದು ಬಹಳ ಸೂಕ್ಷ್ಮ ಇರಬೇಕು ಅಂತ ಅರ್ಥ. The grossest personality is the physical body. ಸ್ಥೂಲವಾದ, ಅಗ್ನಿ ಸ್ಥೂಲವಾದಂತ ಶರೀರ ಇದು ಯಾವುದು ಅಂದ್ರೆ ಅದು ಸ್ಥೂಲ ಶರೀರ. The sense organs are superior to physical body. ಈ ಏನ್ 5 ಜ್ಞಾನೇಂದ್ರಿಯಗಳದಾವ, ಈ ಸ್ಥೂಲ ಶರೀರಕ್ಕಿಂತಲೂ ಕೂಡ ಅದಾವ ಮತ್ತು ಶ್ರೇಷ್ಠ ಅದಾವ. The Upanishad doesn't mention these, and so we supply these to complete the analysis. The sense organs have control over the body. ಆ ಇಂದ್ರಿಯಗಳಿಗೆ ಈ ಶರೀರದ ಮೇಲೆ ನಿಯಂತ್ರಣ ಮಾಡುವ ಸಾಮರ್ಥ್ಯ ಅದ ಅಂತ ನೋಡ್ರಿ ಇಲ್ಲೇ ಅರ್ಥ. Just as the horses drag the chariot to the places
ಕುದುರೆಗಳ ಒಂದು ರಥವನ್ನ ಹೆಂಗ ಎಳಿತಾವೋ ಹಂಗ ಇಂದ್ರಿಯಗಳು ಈ ಶರೀರವನ್ನ ಜಗ್ಕೊಂಡು ಹೋಗ್ತಾವ. ಆ ದೃಷ್ಟಿಯಿಂದ ಇವು ಶ್ರೇಷ್ಠ ಅಂತ ತಿಳ್ಕೊಡ್ರಿ ಅಂತ. The sense organs drag the body to various sense objects. ಈ ಶರೀರವನ್ನ ಏನ್ ಮಾಡ್ತಾವು ಇಂದ್ರಿಯಗಳು ಆ ವಿಷಯಗಳ ಕಡೆಗೆ ಕರೆದುಕೊಂಡು ಹೋಗ್ತಾವ. ಆದ್ದರಿಂದ ಇವು ಅವಕ್ಕಿಂತ ಶರೀರಕ್ಕಿಂತಲೂ ಶ್ರೇಷ್ಠ ಅಂತ ತಿಳ್ಕೊಡ್ರಿ. The sense objects are superior to the sense organs. ಆ ವಿಷಯ ವಸ್ತುಗಳಿಗಿಂತ ಸೂಕ್ಷ್ಮ ಯಾವದವು ಅಂದ್ರ ಇಂದ್ರಿಯಗಳು ಸೂಕ್ಷ್ಮದಾವ. This is because the sense objects have the capacity to tempt the sense organs. ಯಾಕಂದ್ರ ಆ ವಿಷಯಗಳಲ್ಲಿ ಇಂದ್ರಿಯಗಳನ್ನ ಸೆಳೆಯುವಂತ ಸಾಮರ್ಥ್ಯ ಇರುವುದರಿಂದ ಆ ಏನ್ ವಿಷಯಗಳದಾವ ಅವು ವಿಷಯ ಇಂದ್ರಿಯಗಳಿಗಿಂತ ಶ್ರೇಷ್ಠದಾವ ಅಂತ ತಿಳ್ಕೊಡ್ರಿ ಅಂತ. Therefore, perceived sense objects are subtler than sense organs. ಕಣ್ಣಿಗೆ ಕಾಣುವಂತ ವಿಷಯಗಳು ಏನದಾವ ಇಂದ್ರಿಯಗಳಿಗಿಂತ ಸೂಕ್ಷ್ಮದವ. They have entered the mind through the sense organs. ಆ ವಿಷಯಗಳು ಹೆಂಗ ಸೇರ್ಯಾವ ಮನಸ್ಸಿನಾಗ ಅಂತಂದ್ರ ಆ ಇಂದ್ರಿಯಗಳ ಮೂಲಕ ಸೇರ್ಯಾವ ಅಂತ ನೋಡ್ರಿ. And they drag the body towards it. ಆ ನಂತರ ಅವು ಮನಸ್ಸಿನ ಶರೀರವನ್ನ ತಮ್ಮ ಕಡೆ ಜಕ್ಕೋತಾವಂತ. The mind is superior to sense objects. ಮನಸ್ಸು ಎಲ್ಲಕ್ಕಿಂತ ಶ್ರೇಷ್ಠ. ಎದಕ್ಕಿಂತ ಶ್ರೇಷ್ಠದ ಅಂದ್ರ ವಿಷಯಗಳಿಗಿಂತ ಶ್ರೇಷ್ಠದ. The perceived sense object exists in the form of thoughts. ಆ ವಿಷಯ ವಸ್ತುಗಳು ಹೆಂಗದಾವು ಅಂತಂದ್ರ ಆ ಮನಸ್ಸಿನಾಗ ವಿಚಾರಗಳ ರೂಪದಲ್ಲಿ ಅದಾವಂತ. ಅರ್ಥ means ಅರ್ಥ ವೃತ್ತಿ. The mind is superior to the thoughts. Because it is a cause, ಉಪಾದಾನ ಕಾರಣ of the thought. ಮನಸ್ಸು ಉಪಾದಾನ ಕಾರಣದ ಎದಕ್ಕ ಆ ವಿಚಾರಕ್ಕ. The thoughts arise in the mind. ಮನಸ್ಸಿನಲ್ಲಿ ವಿಚಾರಗಳು ಅಲೆಗಳು ಹೇಳ್ತಾವ. ಎಲ್ಲಿರ್ತಾವ ಮನಸ್ಸಿನಲ್ಲಿ ಇರ್ತಾವ. ಎಲ್ಲಿ ನಾಶ ಆಕಾವ ಮನಸ್ಸಿನಲ್ಲಿ ನಾಶ ಆಕಾವ ವಿಚಾರಗಳು. ವಿಚಾರಗಳಂದ್ರ ಅಲೆಗಳು ಇದ್ದ ಹಾಗೆ, ಮನಸ್ಸು ಅಂದ್ರ ಸಮುದ್ರ ಇದ್ದ ಹಾಗೆ. ಅಲೆಗಳು ಸಮುದ್ರದಲ್ಲಿ ಹುಡ್ತಾವ, ಸಮುದ್ರದಲ್ಲಿ ಇರ್ತಾವ, ಸಮುದ್ರದಲ್ಲಿ ಲಯ ಹೊಂತಾವ. ಹೆಂಗೋ ಹಂಗ ವಿಚಾರಗಳು ಈ ಮನಸ್ಸಿನಲ್ಲಿ ಉತ್ಪತ್ತಿ ಆಕಾವ, ಸ್ಥಿತಿ ಹೊಂತಾವ ಮತ್ತು ಲಯ ಹೊಂತಾವ. The spiritual journey consists of withdrawing the identification from each one of the sense organs. Thoughts. ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಸಾಗ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಆ ಒಂದು ವಿಷಯ ವಸ್ತುಗಳಲ್ಲಿ ನಾನು ಅನ್ನುವಂಥದ್ದು ಏನು ಭಾವ ಮಾಡೇವಿ ಅದನ್ನ ಕಳ್ಕೊಂತ ಹೋಗ್ಬೇಕು. ಐಡೆಂಟಿಫೈ ವಿತ್ ದ ಮೈಂಡ್. ಮೊದಲ ವಿಷಯ ನಾನಲ್ಲ, ಆ ವಿಷಯಿ ಆದಂತ ಮನಸ್ಸು ನಾನು ಅಂತ ತಿಳ್ಕೋಬೇಕು. ಆನಂತರ ಆ ಬುದ್ಧಿ ಏನದ ಆ ಮನಸ್ಸಿಗಿಂತ ಸೂಕ್ಷ್ಮದ ಮತ್ತ ಆ ಮನಸ್ಸಿಗಿಂತ ಶಕ್ತಿಶಾಲಿ ಅದ. ಆದ್ದರಿಂದ ಮನಸ್ಸಿಗಿಂತ ಶ್ರೇಷ್ಠ ಯಾವುದು ಬುದ್ಧಿ. The mind and intellect are not separate organs. ಮನಸ್ಸು ಮತ್ತು ಬುದ್ಧಿ ಅನ್ನುವಂಥವು ಎರಡು ಬೇರೆ ಬೇರೆ ಇಂದ್ರಿಯಗಳು ಅಲ್ಲ. They are two names of the same organ. ಅಂತಃಕರಣ. ಅಂತಃಕರಣ ಒಂದ ಕೆಲಸ ಮಾಡುದ್ರ ಮ್ಯಾಗ ಅದಕ್ಕೆ ಹೆಸರು ಎರಡು ಬೇರೆ ಬಂದಾವ. ಮನಸ್ಸು ಬುದ್ಧಿ ಅಂದ್ರ ಉಪಕರಣ ಒಂದೇ, ಅಂತಃಕರಣ ಒಂದೇ. ಅದು ಕೆಲಸ ಮಾಡುವಂತಾಗ ಅದ್ರ ಕೆಲಸದಿಂದ ಮೇಲೆ ಅದು ಏನ್ ಮಾಡಕ್ ಸಂಕಲ್ಪ ವಿಕಲ್ಪ ಮಾಡಾಕತೈತಿ ಅಂದ್ರೆ ಅದಕ್ಕೆ ಮನಸ್ಸು ಅಂತೀವಿ. ಅದ್ರ ನಿಶ್ಚಯ ಮಾಡಾಕತೈತಿ ಅಂದ್ರೆ ಅದಕ್ಕೆ ಬುದ್ಧಿ ಅಂತೇವಿ. ಮನುಷ್ಯ ಒಬ್ಬನ ಅವ ಪಾಠ ಮಾಡಕತ್ತಾನ ಅಂದ್ರ ಪಾಠಕ ಅಂತೀವಿ, ಅವ ಅಡಿಗೆ ಮಾಡಕತ್ತಾನಂದ್ರ ಪಾಚಕ ಅಂತೀವಿ. ಹಂಗ ವಸ್ತು ಒಂದ ಅದ, ಅಂತಃಕರಣ ಒಂದ ಅದ. ಅದು ಮಾಡೋ ಕೆಲಸದ ಮ್ಯಾಗ ಒಮ್ಮೆ ಅದಕ್ಕೆ ಮನಸ್ಸು ಅಂತೀವಿ, ಒಮ್ಮೆ ಅದಕ್ಕೆ ಬುದ್ಧಿ ಅಂತೀವಿ. ತಿಳ್ಕೊಡ್ರಿ. ಇನ್ನೊಂದ್ 5 ನಿಮಿಷದ ಇದನ್ನ ಶ್ಲೋಕ ಮುಗಿಸೇ ಬಿಡ್ತೇನೆ. ಬಹಳ ಇಂಪಾರ್ಟೆಂಟ್ ಶ್ಲೋಕ ಅದ. ಬಹಳ ಸಲ ಇದನ್ನ ಎಲ್ ಬೇಕಲ್ಲೇ ಎಲ್ಲರೂ ಕೋಟ್ ಮಾಡ್ತಾರೆ. They are the two names and forms the same organ. ಅಂತಃಕರಣ. ಅಂತಃಕರಣಕ್ಕೆ ಎರಡು ಹೆಸರು. ಒಂದು ಒಮ್ಮೆ ಮನಸ್ಸು ಅಂತಾರ, ಒಮ್ಮೆ ಬುದ್ಧಿ ಅಂತಾರ. ಆ ಮಾಡುವ ಕೆಲಸದ ಮ್ಯಾಗ ಅದು ಸಂಕಲ್ಪ ವಿಕಲ್ಪ ಮಾಡಾಕತೈತಿ ಅಂತಃಕರಣ ಅಂದಾಗ ಅದಕ್ಕೆ ಮನಸ್ಸು ಅಂತಾರೆ. ಅದು ನಿಶ್ಚಯ ಮಾಡಾಕತೈತಿ ಅಂದ್ರ ಅದು ಅಂತಃಕರಣಕ್ಕೆ ಏನಂತಾರ ಬುದ್ಧಿ ಅಂತಾರೆ. This is known by two different names based on the function, just as the same person
is the wife at home and MD in the office. ಒಬ್ಬ ಹೆಣ್ಮಗಳು ಮನೆಯೊಳಗ ಹೌಸ್ ವೈಫ್ ಆಗ್ಯಾಳ, ಹೇಳ್ತಿಗಾಳ. ಆಕೆ ಆಫೀಸಿಗೆ ಹೋದ್ರೆ MD ಮ್ಯಾನೇಜಿಂಗ್ ಡೈರೆಕ್ಟರ್ ಆಗ್ಯಾಳ. ಮ್ಯಾನೇಜಿಂಗ್ ಡೈರೆಕ್ಟರ್ ಆದಾಕಿನೂ ಅದ ಹೆಣ್ಮಗಳ ಅಡಿಗೆ ಮಾಡುವಂತಾಗ ಆಕೆ ಅಡಿಗೆ ಮಾಡುವಂತ ಮನೆ ಹೆಣ್ಮಗಳು ಆಕಿನೂ ಆಕೆ ಹೌಸ್ ವೈಫ್ ಆಕಿನೂ ಆಗ್ಯಾಳ. ಮೈಂಡ್ ಈಸ್ ಡೌಟಿಂಗ್ ಫಂಕ್ಷನ್, ಇಂಟೆಲೆಕ್ಟ್ ಈಸ್ ಡಿಟರ್ಮಿನಿಂಗ್ ಫಂಕ್ಷನ್. ಸಂಕಲ್ಪ ವಿಕಲ್ಪ ಮಾಡುವಂತಾಗ ಅಂತಃಕರಣಕ ಮನಸ್ಸಂತೀವಿ, ನಿರ್ಣಯ ಮಾಡುವಂತಾಗ ಅದೇ ಮನಸ್ಸಿಗೆ ಬುದ್ಧಿ ಅಂತೇವಿ. ತಿಳ್ಕೊಳ್ರಿ, 10 ವರ್ಷ ಅಭ್ಯಾಸ ಮಾಡಿರ್ತೀವಿ, ಮನಸ್ಸು ಬುದ್ಧಿಗೆ ಏನು ವ್ಯತ್ಯಾಸ ಗೊತ್ತಿರೋದಿಲ್ಲ. ನಿಶ್ಚಯಾತ್ಮಕ ಬುದ್ಧಿ, ನಿಶ್ಚಯ ಡಿಸ್ಟ್ರಾಯ್ ಸಂಶಯ. ನಿಶ್ಚಯಾತ್ಮಕ ಬುದ್ಧಿ ಏನ್ ಮಾಡ್ತದ? ಸಂಶಯವನ್ನು ಕಳೀತದೆ. And therefore the intellect is superior to the mind. ಆದ್ದರಿಂದ ಬುದ್ಧಿ ಅನ್ನುವಂಥದ್ದು ಮನಸ್ಸಿಗಿಂತ ಸೂಕ್ಷ್ಮ ಮತ್ತು ಶ್ರೇಷ್ಠ. All the emotional problems, sorrows can be conquered by the knowledge, ಜ್ಞಾನ in the intellect. ಆದ್ದರಿಂದ ಒಂದ್ ಮಾತು ಹೇಳ್ತಾರ, ಬಂಗಾರದಂತ ಮಾತು ಬರ್ಕೊಡ್ರಿ. ಯಾವ್ಯಾವ ನಮ್ಮ ಭಾವನಾತ್ಮಕ ಸಮಸ್ಯೆಗಳು ಅದಾವಲ್ಲ, ಆ ದುಃಖಗಳಿಗೆ ಸಮಸ್ಯೆ ಏನಪ್ಪಾ ಅಂದ್ರ ಆ ಬುದ್ಧಿಗೆ ಜ್ಞಾನವನ್ನು ಕೊಟ್ಬಿಟ್ರೆ ಎಲ್ಲ ಭಾವನಾತ್ಮಕ ಸಮಸ್ಯೆಗಳು ನಾಶ ಆಗ್ತಾವು. ಎಲ್ಲ ಭಾವನಾತ್ಮಕ ಸಮಸ್ಯೆಗಳ ನಾಶ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಆ ಬುದ್ಧಿಗೆ ನಾವು ಆತ್ಮಜ್ಞಾನವನ್ನು ಕೊಡಬೇಕು. The entire Gita is about conquering the sorrow through knowledge. ಭಗವದ್ಗೀತೆಯ ಮುಖ್ಯವಾದ ಉದ್ದೇಶ ಏನದ ಅಂದ್ರೆ ಈ ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಪರಿಹಾರದ. ಈ ಭಗವದ್ಗೀತೆಯ ತಾತ್ಪರ್ಯ ಏನಪ್ಪಾ ಅಂತಂದ್ರ ತಾನು ಸದ್ರೂಪ ಇದ್ದು ಅವ ಅಸದ್ರೂಪ ಅಂತ ತಿಳಿದಾನೆ. ಯಾವಾಗ್ಲೂ ಇರೋವಂತ ಆದಾನ, ನಾವೊಮ್ಮೆ ಸಾಯ್ತೇನೆ ಅಂತ ತಿಳಿದಾನೆ. ಈ ಸಮಸ್ಯೆಗೆ ಪರಿಹಾರ ಅದ. ತಾನು ಅರಿವು ರೂಪದನ, ತಾ ಜಡ ಅಂತ ತಿಳಿದಾನ. ಇದಕ್ಕೆ ಸಮಸ್ಯೆ ಪರಿಹಾರ ಅದ. ತಾನು ಆನಂದ ರೂಪವೇ ಅದಾನ, ಆನಂದಕ್ಕಾಗಿ ಅವ ಬಯಸ್ಬೇಕಾಗಿಲ್ಲ. ಆನಂದದ ಕಣಿನೇ ಅದಾನ, ಅವ ಕನಸಕ್ರಿಯೆ ಅದಾನ. ಆನಂದದ ಕನಸಕ್ರಿಯೆ ತಾನದಾನ, ದುಃಖವನ್ನ ಹೊಂತಾ ಇದ್ದಾನ. ಇವೆಲ್ಲ ಭಾವನಾತ್ಮಕ ಸಮಸ್ಯೆಗಳಿಗೆ ಉತ್ತರ ಭಗವದ್ಗೀತೆಯೊಳಗ ಉಪನಿಷತ್ತೊಳಗ ಅದ. ಉಳಿದ ಸಮಸ್ಯೆಗಳಿಗೆ ಉತ್ತರ ಇಲ್ಲ. ಹಸಿವಾದ್ರೆ ಊಟ ಮಾಡಬೇಕು, ನೀರಿಡಿಕೆ ಆದ್ರೆ ನೀರು ಕುಡಿಬೇಕು. ರೋಗ ಬಂದ್ರೆ ದವಾಖಾನೆಗೆ ಹೋಗ್ಬೇಕು. ಇಲ್ಲಿ ಕೇವಲ ಭಾವನಾತ್ಮಕವಾದ ಸಮಸ್ಯೆಗಳಿಗೆ ಉತ್ತರ ತಿಳ್ಕೊಂಡು. The entire Gita is about conquering the sorrow through the knowledge. In the chariot example, the driver intellect is the control of wheels, the mind. Disidentifies with the mind and identify the with the intellect. ಮನಸ್ಸು ನಾನಲ್ಲ ಅನ್ನೋದು ಬಿಡು, ಬುದ್ಧಿ ನಾನು ಅಂತ ಗುರುತಿಸು. ಮನೋಮಯ ಕೋಶವನ್ನು ಅಲ್ಲಗಳೆದು ವಿಜ್ಞಾನಮಯ ಕೋಶಕ್ಕೆ ನಾನು ಅಂತ ನಿಲ್ಲು. ಇದು ಕೂಡ ಒಂದು ಹಂತ. ಇನ್ನು ಮುಂದೆ ಪ್ರಯಾಣದ, ಇನ್ನೂ ಪ್ರಯಾಣದ, ಈ ರಥದ ಪ್ರಯಾಣ ಇನ್ನೂ ಅದ. ಎಲ್ಲಿ ಮಹಾನ್ ಆತ್ಮ ಈ ಸುಪೀರಿಯರ್ ಟು ಇಂಟೆಲೆಕ್ಟ್. ಆ ಬುದ್ಧಿಗಿಂತಲೂ ಆತ್ಮ ಇರೋದ, ಅದು ಬಹಳ ಶ್ರೇಷ್ಠ ಅದ, ಎಲ್ಲರಿಗಿಂತೂ ಶ್ರೇಷ್ಠ ಅದ. ಮಹಾನ್ ಆತ್ಮ ಈಸ್ ಟೋಟಲ್ ಇಂಟೆಲೆಕ್ಟ್, while ಬುದ್ಧಿ refers to the individual intellect. ಅಲ್ಲೇ ನಿಮ್ಗ ವ್ಯತ್ಯಾಸ ಮಾಡಿ ತೋರ್ಸ್ಯಾರ. ಇದು ಸ್ವಲ್ಪ ಇಂಪಾರ್ಟೆಂಟ್ ಅದ, ಕೇಳ್ರಿ. 2 ನಿಮಿಷ ಲೇಟ್ ಆದ್ರೂ ಅಡ್ಡಿಲ್ಲ, ಕೇಳ್ರಿ. ಆ ಮನುಷ್ಯ ಒಂದು ಬುದ್ಧಿಗತವಾದಂತ ವ್ಯಕ್ತಿಯ ಬುದ್ಧಿಯಲ್ಲಿ ಏನೈತಿ? ಮಹಾನ್ ಆತ್ಮ ಇಸ್ ದ ಟೋಟಲ್ ಇಂಟೆಲೆಕ್ಟ್, while ಬುದ್ಧಿ refers to the individual intellect. ವ್ಯಷ್ಟಿ ಬುದ್ಧಿಗಿನ ಏನಂತಾರ? ವ್ಯಷ್ಟಿ ಆತ್ಮಕ ಬುದ್ಧಿ ಅಂತಾರ. ಸಮಷ್ಟಿ ಆತ್ಮಕ ಏನಂತಾರ ಅಂತಂದ್ರ ಮಹಾನ್ ಆತ್ಮ ಅಂತಾರ. ನೋಡ್ರಿ, ಆ ಬುದ್ಧಿ ಐತಿಲ್ಲ, ಅದ ಆತ್ಮ ಅದ. ವ್ಯಷ್ಟಿ ಒಳಗೆ ಬುದ್ಧಿ ಐತಿ, ಅದ ಆತ್ಮ ಅದ. The total intellect is ಹಿರಣ್ಯ ಗರ್ಭ. ಸಮಷ್ಟಿ ಬುದ್ಧಿ ಏನೈತಿ, ಅದು ಹಿರಣ್ಯ ಗರ್ಭ ಅದ. ಅದು ಸುಪೀರಿಯರ್ ಟು ದ ಇಂಡಿವಿಜುವಲ್ ಇಂಟೆಲೆಕ್ಟ್. ಈ ಒಂದು ವೈಯಕ್ತಿಕ ಬುದ್ಧಿಗಿಂತ ಈ ಹಿರಣ್ಯ ಗರ್ಭ ಶ್ರೇಷ್ಠ ಅದ. ಬಿಕಾಸ್ ದ ಫಾರ್ಮರ್ ಪ್ರೈವೇಟ್ಸ್ ದ ಲೇಟರ್. ಯಾಕಂದ್ರ ಅದು ಆ ಹಿರಣ್ಯ ಗರ್ಭ ವ್ಯಾಪಕವಾದಂತದ್ರಾಗ ಏನದ? ಆ ವೈಯಕ್ತಿಕ ಬೆಷ್ಟಿ ಬುದ್ಧಿ ಅದ. ಎಲ್ಲ ಬೆಷ್ಟಿಗಳ ಬುದ್ಧಿಯನ್ನ ಕೂಡಿಸಿದಾಗ ಹಿರಣ್ಯ ಗರ್ಭ ಅನಿಸ್ಕೋತದಲ್ಲ. ಆದ್ದರಿಂದ ಹಿರಣ್ಯ ಗರ್ಭ ಬೆಷ್ಟಿ ಬುದ್ಧಿಗಿನ್ನ ಶ್ರೇಷ್ಠ ಅದ. The mind should not only go deeper, but it should also expand. Self knowledge requires both breadth and depth.
Lord Subramanya has a veil as a weapon. Through that, the Lord is indicating what the mind should be like, sharp, wide, and deep. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಹೆಂಗ್ ಅರ್ಥ ಆಗ್ಬೇಕು ಅಂತಂದ್ರ ಎಲ್ಲವನ್ನ ಹಿಂಬಿಟ್ಟುಕೊಳ್ಳುವಂತ ಸಾಮರ್ಥ್ಯ ಆಗ್ಬೇಕು. ಅದು ದೊಡ್ಡದಾಗ್ಬೇಕು, ಅದು ಚೂಪ್ ಆಗ್ಬೇಕು, ಅದು ಆಳಾಗ್ಬೇಕು ಅಂತ ಹೇಳ್ತಾರ. With that spear you can destroy the ಅಜ್ಞಾನ ಸುರ. ಆ ಒಂದು ಖಡ್ಗದಿಂದ, ಇಂತಹ ಒಂದು ಬುದ್ಧಿಯಿಂದ ಅಜ್ಞಾನವನ್ನ, ರಾಕ್ಷಸವನ್ನ ನಾಶ ಮಾಡಬಹುದು ಮತ್ತು ಸಂಸಾರ ರಾಕ್ಷಸನ್ನ ನಾಶ ಮಾಡಬಹುದು. ಅವರ ಮೈಂಡ್ ಮಸ್ಟ್ ಲರ್ನ್ ಟು ಐಡೆಂಟಿಫೈ ದ ಟೋಟಲ್ ಇಂಟೆಲೆಕ್ಟ್. ಆ ಹಿರಣ್ಯ ಗರ್ಭವನ್ನ ನಾನು ಅಂತ ತಿಳ್ಕೊಳ್ಳುವಂತ ಸಾಮರ್ಥ್ಯ ಈ ಒಂದು ಬುದ್ಧಿಗೆ ಬರಬೇಕು ಅಂತಾರ. ಐ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದ ಇಂಡಿವಿಜುವಲ್ ಇಂಟೆಲೆಕ್ಟ್ ಇಸ್ ನಾಟ್ ಸಪರೇಟ್ ಫ್ರಮ್ ದ ಟೋಟಲ್ ಇಂಟೆಲೆಕ್ಟ್. ನಾ ಏನ್ ತಿಳ್ಕೊಬೇಕು ಅಂದ್ರ, ಆ ವ್ಯಷ್ಟಿ ಬುದ್ಧಿ ಏನೈತಿ, ಸಮಷ್ಟಿ ಬುದ್ಧಿ ಆದಂತ ಹಿರಣ್ಯ ಗರ್ಭಕ್ಕಿಂತ ಬೇರೆ ಇಲ್ಲ. There is no individual body separate from total matter. ಸಮಷ್ಟಿ ಬುದ್ಧಿಗಿಂತ ಬೇರೆ ಇಲ್ಲ. ವ್ಯಷ್ಟಿ ಬುದ್ಧಿ ಅನ್ನುವಂಥದ್ದು ಎಲ್ಲ ವ್ಯಷ್ಟಿಗಳ ಬುದ್ಧಿಯನ್ನ ಕೂಡಿಸಿದಾಗ ಅದು ಸಮಷ್ಟಿ ಬುದ್ಧಿ ಅನಿಸ್ಕೊಂಡದ. ಅದು ಸಮಷ್ಟಿ ಬುದ್ಧಿಗೆ ಏನಂತೀವಿ, ಇನ್ನೊಂದು ಹೆಸರು ಹಿರಣ್ಯ ಗರ್ಭ ಅಂತೀವಿ. ದಿಸ್ ಇಸ್ ಅ ಟ್ರಾವೆಲ್ ಫ್ರಮ್ ಮೈಕ್ರೋ ಟು ಮ್ಯಾಕ್ರೋ. ಇದು ಒಳಗ ಪ್ರಯಾಣದ, ಭೌತಿಕ ಪ್ರಯಾಣ ಇಲ್ಲ. ಇಲ್ಲಿ ಮನಸ್ಸಿನ ಮೂಲಕ ಸೂಕ್ಷ್ಮ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋ ಪ್ರಯಾಣದ. ಈ ಪ್ರಯಾಣಕ್ಕೆ ನಾವ್ ಏನಂತೇವಿ ಅಂದ್ರೆ ದಾರಿ ಇಲ್ಲದ ದಾರಿ ಅಂತೇವಿ. ಇದು ಮಾನಸಿಕವಾಗಿ ಹೋಗುವಂತ ದಾರಿ ಅಂತೇವಿ. ಇದು ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ದಾರಿ ಅಂತೇವಿ. ಇದನ್ನ ನಿಧಿಧ್ಯಾಸನ ಮಾಡೋಕೆ ಬಂದು ಈ ಕಲ್ಪನೆಯಿಂದ ನಿಧಿಧ್ಯಾಸನ ಮಾಡಿ ನಿಮ್ಮ ಸ್ವರೂಪವನ್ನು ಗುರುತಿಸಿಕೊಡ್ರಿ ಅಂತ ಇದಕ್ಕೆ ಹೆಸರು ಅಂತಂದ್ರ ಇದ ಪಂಚಕೋಶ ವಿವೇಕ ಅನ್ನುವಂತ ಹೆಸರಿದ್ದಾರೆ. ಈ ಪಂಚಕೋಶ ವಿವೇಕವನ್ನ ನೀವು ಈ ರೀತಿ ಮಾಡ್ಕೊಂತ ಹೋಗಿ ಮನಸ್ಸು ವ್ಯಾಪಕ ಆಗ್ಬೇಕು, ಸೂಕ್ಷ್ಮ ಆಗ್ಬೇಕು. ಆ ಸೂಕ್ಷ್ಮವಾದ ಆತ್ಮ ತತ್ವವೇ ನಾನು ಅಂತ ಗುರುತಿಸ್ಬೇಕು ಅನ್ನುವಂತ ಮಾತಿನೊಂದಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನಾಳೆಗೆ 11ನೇ ಮಂತ್ರವನ್ನು ನೋಡೋಣ ಅಂದುವಲ್ಲಿಗೆ ಇವತ್ತಿನ ಈ ವಾಕ್ರೂಪ ಸೇವೆಗೆ ಕೊನೆಗೊಳಿಸಬೇಕು. ಶರಣ.